ಇದೇ ಮೇ 29, 30ರಂದು ಜಿಲ್ಲೆಯ ಸುಂಟಿಕೊಪ್ಪದಲ್ಲಿ ನಡೆಯಲಿರುವ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ಸುಂಟಿಕೊಪ್ಪದ ಎಸ್ಎಸ್ ಇಂಟರ್ನ್ಯಾಷನಲ್ ಸಭಾಂಗಣದ ಕವಿಶಿಷ್ಯ ಪಂಜೆ ಮಂಗೇಶರಾಯರ ವೇದಿಕೆ ಹಾಗೂ ಗುಂಡುಗುಟ್ಟಿ ಮಂಜುನಾಥಯ್ಯ ಸಭಾಭವನದಲ್ಲಿ 2 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ವಿಚಾರಗೋಷ್ಠಿ, ಕವಿಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಹಲವು ಕಾರ್ಯಕ್ರಮಗಳು ನಡೆಯಲಿದ್ದು, ನಾಡಿನ ವಿವಿಧ ಗಣ್ಯರು ಪಾಲ್ಗೊಳ್ಳಲಿರುವುದಾಗಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಮುಖರು ತಿಳಿಸಿದ್ದಾರೆ. ಕೊಡಗು ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ನಮ್ಮ ಕೊಡಗಿನಲ್ಲಿ ಇದೇ ಮೇ 29-30ಕ್ಕೆ ಕನ್ನಡದ ಹಬ್ಬ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿತವಾಗಿದೆ. ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂಥ ನಮ್ಮ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಯುತ ಕೇಶವ ಕಾಮತ್ ಸರ್ ನಮ್ಮೊಂದಿಗಿದ್ದಾರೆ. ಹಾಗೆಯೇ ಈ ಸಾಹಿತ್ಯ ಸಮ್ಮೇಳನದ ಹಣಕಾಸು ಸಮಿತಿಯ ಅಧ್ಯಕ್ಷರು ಹಾಗೂ ಸ್ವಾಗತ ಸಮಿತಿಯ ಉಪಾಧ್ಯಕ್ಷರಾದ ಲೋಕೇಶ್ ಕುಮಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರ ಹತ್ರ ಮಾತಾಡ್ತಾ ಹೋಗೋಣ. ಹೇಗೆ ಕನ್ನಡ ಹಬ್ಬವನ್ನು ಆಯೋಜನೆ ಮಾಡಿದ್ದಾರೆ, ಅದರ ಸಿದ್ಧತೆಗಳು ಹೇಗೆ ನಡೀತಾವೆ ಮತ್ತು ಈ ಒಂದು ಕಾರ್ಯಕ್ರಮದ ಪ್ರಮುಖ ಭಾಗಗಳೇನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಸರ್. ಇದು ಕೊಡಗು ಜಿಲ್ಲಾ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ತಾವು ಕೂಡ ಈ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದೀರಿ. ಹೇಗೆ ನಡೀತಾ ಇದೆ ಸರ್? ಕೊಡಗು ಜಿಲ್ಲಾ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಬಾರಿ ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪದಲ್ಲಿ ಆಯೋಜನೆ ಮಾಡಲಾಗಿದೆ. ಸುಂಟಿಕೊಪ್ಪದ ಜನರನ್ನ ಪ್ರಥಮ ಸಭೆಯಲ್ಲಿ ನಾವು ನಿಮ್ಮಲ್ಲಿ ಸಮ್ಮೇಳನವನ್ನು ಆಯೋಜನೆ ಮಾಡುತ್ತೇವೆ, ನೀವು ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿದ ಸಂದರ್ಭದಲ್ಲಿ ಎಲ್ಲರೂ ಒಕ್ಕೊರಲಿನಿಂದ ಆ ಹಬ್ಬ ನಮ್ಮಲ್ಲಿ ಆಗಲೇಬೇಕು ಅನ್ನುವಂಥ ಒಂದು ಭರವಸೆಯೊಂದಿಗೆ, ವಿಶೇಷ ಏನಂತ ಹೇಳಿದ್ರೆ ಅವತ್ತೇ ಸ್ವಾಗತ ಸಮಿತಿಯನ್ನು, ಹಣಕಾಸು ಸಮಿತಿಯನ್ನು, ಆಹಾರ ಸಮಿತಿಯನ್ನು, ಒಟ್ಟಿಗೆ 11 ಸಮಿತಿಯನ್ನು ಕೂಡ ರಚನೆ ಮಾಡಿ 1.5 ತಿಂಗಳ ಹಿಂದಿನಿಂದಲೇ ಕೆಲಸ ಕಾರ್ಯಗಳಿಗೆ ತಮ್ಮ ಮನೆಯ ಹಬ್ಬ ಏನು, ಇದು ಮನೆಯ ಉತ್ಸವ ಏನು ಅನ್ನೋ ರೀತಿಯಲ್ಲಿ ಇಳಿದು ಕೆಲಸ ಮಾಡ್ತಾಯಿದ್ದಾರೆ. ಯಾವುದೇ ಸಮ್ಮೇಳನದಲ್ಲೂ ದ್ವಾರಗಳನ್ನು 1 ಅಥವಾ 2 ದಿನದ ಹಿಂದೆ ತಯಾರಾಗ್ತಾ ಇದ್ದಿದ್ದು, ಇದು 1 ವಾರದ ಹಿಂದೆಯೇ ಅಲ್ಲಿ ದ್ವಾರ ಹಾಕುವ ಮೂಲಕ ಅಲ್ಲಿ ವಿಜೃಂಭಣೆಯ ಹಬ್ಬ ಆಗ್ತಾಯಿದೆ ಅನ್ನುವಂಥ ಸೂಚನೆ ಅದು ಪ್ರಮುಖವಾಗಿ ರಾಜ್ಯ ಹೆದ್ದಾರಿಯಲ್ಲಿ ಬರ್ತಾ ಇರೋದರಿಂದ ಅದು ತುಂಬ ಒಳ್ಳೆಯ ಒಂದು ಸೂಚನೆಯಾಗಿ ಎಲ್ಲರಿಗೂ ತಲುಪುವಂಥ ಒಂದು ವ್ಯವಸ್ಥೆ ಆಗ್ತಾಯಿದೆ. ಸರ್, ಬಹುಶಃ ಇತ್ತೀಚೆಗಷ್ಟೇ ಸೋಮವಾರಪೇಟೆ ತಾಲೂಕುದು ಮತ್ತು ಮಡಿಕೇರಿ ತಾಲೂಕುದು ಕೂಡ ಸಮ್ಮೇಳನಗಳಾಯಿತು. ಈಗ ಜಿಲ್ಲಾ ಮಟ್ಟದ ನಡೀತಾ ಇರೋವಂಥದ್ದು ಏನು ವೈಶಿಷ್ಟ್ಯತೆಗಳಿದೆ ಸರ್ ಇದರಲ್ಲಿ? ಸಾಹಿತ್ಯ ಸಮ್ಮೇಳನಗಳ ಉದ್ದೇಶ ಸಾಹಿತ್ಯದ ಬೆಳವಣಿಗೆ ಈ ಪ್ರದೇಶದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆಗಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ಕನ್ನಡ ಸಾಹಿತ್ಯ ಪರಿಷತ್ 10 ಹಲವು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದೆ. ಜಿಲ್ಲೆಯಲ್ಲಿ 40 ದತ್ತಿ ಕಾರ್ಯಕ್ರಮಗಳಿವೆ. ಅವೆಲ್ಲವನ್ನೂ ಕೂಡ ಜಿಲ್ಲೆಯ ನಾನಾ ಭಾಗದ ಹಳ್ಳಿಗಾಡಿನ ಶಾಲೆಯಲ್ಲಿ ಹಳ್ಳಿ ವಿದ್ಯಾರ್ಥಿಗಳಿಗೆ ಕನ್ನಡದ ಆಚಾರ ವಿಚಾರ, ಸಂಪ್ರದಾಯ, ಸಾಹಿತ್ಯ, ಪರಂಪರೆ ತಿಳಿಯಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೇವೆ. ಯಾಕೆಂದರೆ ಸಾಹಿತ್ಯಿಕವಾಗಿ ಮನುಷ್ಯ ಬೆಳೆದಾಗ ಮಾತ್ರ ತಮ್ಮೆಲ್ಲ ಸಮಸ್ಯೆಗಳಿಗೆ ಕೂಡ ಅದರಲ್ಲಿ ಉತ್ತರ ಸಿಗುತ್ತೆ. ಸಾಹಿತ್ಯ, ಜಾನಪದ ಇದರಲ್ಲೆಲ್ಲ. ಮತ್ತು ಅದು ಮಕ್ಕಳಿಗೆ ತಿಳಿಬೇಕು ಕೂಡ. ಇಂದಿನ ಪೀಳಿಗೆ ಮೊಬೈಲ್ನ ಹಿಂದೆ ಹೋಗ್ಬಿಟ್ಟು ಸಾಹಿತ್ಯವನ್ನು ಮರಿತಾ ಇದೆ. ಅದು ಆಗಬಾರ್ದು. ನಮ್ಮಿಂದ ಸಾಧ್ಯವಾದಷ್ಟು ಅವ್ರನ್ನ ಸಾಹಿತ್ಯದೆಡೆಗೆ ಕರ್ಕೊಂಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲಿ ಮಾಡ್ತೇವೆ. ನೋಡಿ, ಈಗ ಸೋಮವಾರಪೇಟೆ ಸಾಹಿತ್ಯ ಸಮ್ಮೇಳನವನ್ನು ಐಗೂರಿನಂಥ ಸಣ್ಣ ಗ್ರಾಮದಲ್ಲಿ ಒಳ್ಳೆಯ ಒಂದು ಪ್ರೋತ್ಸಾಹ ಸಿಕ್ಕಿ ಅವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲ 1,500 ಸಾವಿರ ಜನ ರಾತ್ರಿ ಸೇರಿದ್ದರು. ಕಡಗದಂತಹ ಹಳ್ಳಿಯಲ್ಲಿ, ಮುಂದೆ ಉದಿಕೇರಿ ಅಂತಹ ಸಣ್ಣ ಗ್ರಾಮದಲ್ಲಿ, ಜೊತೆಗೆ ಗೌಡಳ್ಳಿ ಅಂತ ಗ್ರಾಮದಲ್ಲಿ ಕೂಡ ನಾವು ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದು. ಉದ್ದೇಶ ಏನು ಅಂತ ಹೇಳಿದರೆ, ಪ್ರತಿಯೊಬ್ಬರಿಗೂ ಕೂಡ ಕನ್ನಡದ ಬೆಳವಣಿಗೆಯನ್ನು, ಜೊತೆಗೆ ಕನ್ನಡದ 2000 ವರ್ಷಗಳ ಇತಿಹಾಸ ಇರುವಂತಹ ಒಂದು ಕನ್ನಡವನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಜೊತೆಗೆ ವಿಶೇಷವಾಗಿ ಈ ಸಮ್ಮೇಳನದಲ್ಲಿ 10 ಹಲವು ಸಾಧಕರನ್ನು ಗುರುತಿಸಿ ಇಡೀ ಜಿಲ್ಲೆಯಲ್ಲಿರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಒಂದು 5 ಜನರು, ಜೊತೆಗೆ ಸಾರ್ವಜನಿಕ ವಲಯದಿಂದ ಸಾಧನೆ ಮಾಡಿದವರಂಥ ಒಂದು 18 ಜನರನ್ನು, ಜೊತೆಗೆ ವಿಶೇಷ ಚೇತನರು, ಇದು ಮೊದಲ ಬಾರಿಗೆ ನಾವು ಆಯೋಜನೆ ಮಾಡ್ತಾಯಿದ್ದೇವೆ. ಯಾಕೆಂದರೆ ವಿಶೇಷ ಚೇತನಗಳು ವಿಶೇಷ ಶಕ್ತಿಗಳಿವೆ. ಅವರು
ತುಂಬ ಪ್ರತಿಭೆ ಇರುವಂತಹ ವಿಶೇಷ ಚೇತನರೇ ಇದ್ದಾರೆ. ಅವ್ರನ್ನೆಲ್ಲ ಗುರುತಿಸಿ ನಾವು ಅವರಲ್ಲಿರುವಂಥ ಪ್ರತಿಭೆಯನ್ನು ಹೊರತರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಂಕೇತಿಕವಾಗಿ ಈ ಬಾರಿ 4 ಜನರಿಗೆ ಸನ್ಮಾನ ಮಾಡ್ತಾಯಿದ್ದೇವೆ. ಜೊತೆಗೆ ಬಾಲ ಪ್ರತಿಭೆಯನ್ನು ಗುರುತಿಸಿ 6 ಜನ ಬಾಲ ಪ್ರತಿಭೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಬಾಲ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೂ ಕೂಡ ಸನ್ಮಾನ ಮಾಡೋ ಮೂಲಕ ನಾಳೆ ಅವರು ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವಕಾಶ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಸನ್ಮಾನ ಮತ್ತು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೇವೆ. ಸರ್, ಈಗ 2 ದಿನ ನಡೆಯುವಂಥ ಒಂದು ನಾಡಿನ ಒಂದು ಹಬ್ಬ, ನುಡಿ ಹಬ್ಬ. ತಾವು ಹಣಕಾಸು ಸಮಿತಿಯ ಅಧ್ಯಕ್ಷರಾಗಿದ್ದೀರಿ ಮತ್ತು ಸ್ವಾಗತ ಸಮಿತಿಯ ಉಪಾಧ್ಯಕ್ಷರು ಕೂಡ ಆಗಿದ್ದೀರಿ. ಯಾವ ರೀತಿ ಸಿದ್ಧತೆಗಳಾಗ್ತಾ ಇದ್ದಾವೆ ಸರ್? ಈಗಾಗಲೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅದನ್ನು ಮಾಡುವಂಥ ಸಲುವಾಗಿ ಹಲವಷ್ಟು ಸಭೆಗಳನ್ನು ಮಾಡಿದ್ದೇವೆ ಮತ್ತು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಹಲವಷ್ಟು ಸಮಿತಿಗಳನ್ನ ಮಾಡಿದ್ದೇವೆ. ಹಣಕಾಸು ಸಮಿತಿ ಇರ್ಬೋದು, ಆಹಾರ ಸಮಿತಿ, ವೇದಿಕೆ ನಿರ್ಮಾಣ ಸಮಿತಿ, ವೇದಿಕೆ ನಿರ್ವಹಣಾ ಸಮಿತಿ, ಸಾಂಸ್ಕೃತಿಕ ಸಮಿತಿ, ಸ್ಮರಣ ಸಂಚಿಕೆ ಸಮಿತಿ, ಅಲಂಕಾರ ಮತ್ತು ದ್ವಾರ ಸಮಿತಿ, ಪ್ರಚಾರ ಸಮಿತಿ, ಮೆರವಣಿಗೆ ಸಮಿತಿ, ಆರೋಗ್ಯ ಸಮಿತಿ ಅಂತೇಳಿ ಎಲ್ಲ ಶುಂಠಿಕೊಪ್ಪದ ಸಾರ್ವಜನಿಕರಿಂದ ಒಳಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಈ ಎಲ್ಲ ಸಮಿತಿಯವರು ತಮ್ಮದೇ ಆದಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಈಗ ಒಂದು ಮಟ್ಟಕ್ಕೆ ನಾವು ತಲುಪಿದ್ದು ಇನ್ನು ಕೇವಲ 2-3 ದಿನಗಳಿರೋದರಿಂದ ಎಲ್ಲ ಸಮಿತಿಯವರು ಅವರವರ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಈಗ ಒಂದು ಹಂತಕ್ಕೆ ತಲುಪಿದ್ದೀವಿ ನಾವು. ಇನ್ನೇನು ವೇದಿಕೆಗಳು ಈಗಾಗಲೇ ಶುಂಠಿಕೊಪ್ಪದಲ್ಲಿ ಸಿದ್ಧತೆಗೊಂಡು ವೇದಿಕೆಗಳು ಅಳವಡಿಸುವಂಥ ಕಾರ್ಯಕ್ರಮ ಆಗ್ತಾಯಿದೆ. ಮೆರವಣಿಗೆ ಸಮಿತಿ ತನ್ನದೇ ಆದ ರೀತಿಯಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ರೂಪಿಸಬೇಕಾದನ್ನ ರೂಪಿಸ್ಕೊಂಡಿದೆ. ಸಾಂಸ್ಕೃತಿಕ ಸಮಿತಿಯವರು ಅವ್ರದ್ದೇ ಆದಂಥ ರೀತಿಯಲ್ಲಿ ರೂಪಿಸ್ಕೊಂಡಿದ್ದಾರೆ. ಆಹಾರ ಸಮಿತಿ ಆಗ್ಬೋದು, ಇನ್ನಿತರ ಎಲ್ಲ ಸಮಿತಿಗಳು ಅವರವರ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ತಾವು ಹಣಕಾಸು ಸಮಿತಿಯ ಜವಾಬ್ದಾರಿಯನ್ನು ತಗೊಂಡಿದ್ದೀರಿ ಸರ್. ಸರ್ಕಾರದಿಂದ ಏನು ತಾವು ನಿರೀಕ್ಷೆ ಮಾಡಿದಿರಿ? ಆ ಒಂದು ಹಣಕಾಸು ನೆರವು ನಿಮಗೆ ಸಿಗ್ತಾ ಇದೆಯಾ, ಅಥವಾ ಇದು ಸಾಕಾಗಲ್ಲ ಮತ್ತು ಇನ್ನೂ ಹೆಚ್ಚಿನ ಒಂದು ಅನುದಾನ ಬೇಕು ಅಂತ ಅನಿಸುತ್ತೆ ಸರ್? ಇಲ್ಲಿವರೆಗೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳನ್ನ ನಡೆಸಿದಂಥ ಅನುಭವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಪ್ರಕಾರ ಸುಮಾರು 18 ಲಕ್ಷಗಳ ಒಂದು ಖರ್ಚು ಆಗ್ತಾ ಇದೆ ಅಂಥೇಳಿ ತಮ್ಮ ಒಂದು ಹೇಳಿಕೆಯನ್ನು ನಮಗೆ ತಿಳಿಸಿದ್ರು. ಈ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕಾಗ್ತದೆ. ಸೊ ಈ ಹಿಂದಿನ ಸಮ್ಮೇಳನಗಳಿಗೆ ಅಧ್ಯಕ್ಷರ ಅನುಮತಿ ಹೇಳೋದಾದರೆ ಸುಮಾರು 5 ಲಕ್ಷಗಳು ಜಿಲ್ಲಾ ಸಮ್ಮೇಳನಕ್ಕೆ ರಾಜ್ಯ ಸರ್ಕಾರದಿಂದ ಕೊಡುವಂಥದ್ದು ಆಗ್ತಾಯಿತ್ತು. ಆದರೆ ಈ ಬಾರಿ ಈ ಒಂದು ಫಂಡ್ ಬರುವಂಥದ್ದು ತಡ ಆಗ್ಬೋದು ಅಂತ ಹೇಳುವಂಥದ್ದನ್ನು ನಮ್ಮ ಅಧ್ಯಕ್ಷರು ಹೇಳಿದರು. ಯಾಕೆಂತ ಹೇಳಿದ್ರೆ ರಾಜ್ಯ ಸಾಹಿತ್ಯ ಪರಿಷತ್ತಿಗೆ ಸರ್ಕಾರದಿಂದ ಬರುವಂಥ ಹಲವಷ್ಟು ಕೋಟಿ ರೂಪಾಯಿಗಳು ಕಳೆದ ವರ್ಷ ಅನುದಾನಗಳು ಬಂದಿಲ್ಲ. ಈ ನಿಟ್ಟಿನಲ್ಲಿ ಆದರೂ ನಾವು ನಮ್ಮ ಶಾಸಕರ ಪ್ರೋತ್ಸಾಹದ ಮೇರೆಗೆ, ಅಧ್ಯಕ್ಷರು ಸಮಿತಿಯವರ ಪ್ರೋತ್ಸಾಹದ ಮೇರೆಗೆ ಅದನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡುವ ಅಂಥೇಳಿ ನಾವು ಕಾರ್ಯಕ್ಕೆ ಇಳಿದಿದ್ದೀವಿ. ಈಗಾಗಲೇ ನಾವು ಸಾರ್ವಜನಿಕವಾಗಿ ನಾವು ಕೆಲವರು ಕಾಫಿ ಬೆಳೆಗಾರರಿರ್ಬೋದು, ಸಾಹಿತ್ಯ ಆಸಕ್ತರಿರ್ಬೋದು, ಇವ್ರನ್ನೆಲ್ಲ ನಾವು ಭೇಟಿ ಮಾಡಿದ್ದೇವೆ. ಅವರಿಂದ ಉತ್ತಮ ಸ್ಪಂದನೆಗಳು ಬರ್ತಾಯಿದೆ. ಅದ್ರ ಜೊತೆಗೆ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸಹ ಎಲ್ಲ ಇಲಾಖೆಗಳು ಸಹ ಕೊಡಲಿಕ್ಕಿರುವಂಥ ಇಲಾಖೆಗಳಲ್ಲಿ ಸಹ ತಮ್ಮ ಮನವಿಯನ್ನು ನಾವು ಇಟ್ಟಿದ್ದೇವೆ. ಅವರು ಸಹ ಮಾಡ್ತೀವಿ, ಇದಕ್ಕೊಂದು ಸಹಾಯ ಮಾಡ್ತೀವಿ ಅಂತ ಹೇಳುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಮಾನ್ಯ ಶಾಸಕರು ಸಹ ಅಧಿಕಾರಿಗಳಿಗೆ ಈ ರೀತಿಯಾಗಿ ತಾವೆಲ್ಲ ಸಹಕರಿಸಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಸರ್ಕಾರದ ಅನುದಾನವನ್ನು ಅಪೇಕ್ಷೆಯಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸುವಂಥ ನಿಟ್ಟಿನಲ್ಲಿ ನಾವು ಮುಂದಾಗಿದ್ದೇವೆ. ಈ ಬಾರಿಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅಬ್ದುಲ್ ರಶೀದ್ ಅವರು ಸರ್ವ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದರ ಜೊತೆಯಲ್ಲಿ ಮತ್ತು ಬಹುಮುಖ್ಯವಾಗಿ ಇಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸುವಂಥ ಪ್ರಮುಖರು ಯಾರ್ಯಾರು ಸರ್? ನಿಜಕ್ಕೂ ನಮ್ಮ ಈ ಸಮ್ಮೇಳನದ ಒಂದು ಭಾಗ್ಯವೇನು ಅಂದ್ಕೊಳ್ತೇನೆ. ಅಬ್ದುಲ್ ರಶೀದರಂಥ ಹಿರಿಯ ಸಾಹಿತಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಅವರ ಸಮಗ್ರ ಕೃತಿಗಳಿಗಾಗಿ ತಗೊಂಡವರು. ಯಾಕೆಂದರೆ ಹಿಂದೆ ಕೂಡ ಅವ್ರನ್ನ ನಾವು ಸಂಪರ್ಕ ಮಾಡಿದ್ವು, ತಾಲೂಕು ಅಧ್ಯಕ್ಷರ ಜಿಲ್ಲಾಧ್ಯಕ್ಷರಾಗಿ ಬರಬೇಕು ಅಂತೇಳಿ. ಆಗ ಅವರು ಇಲ್ಲ, ನಾನು ಸೇವೆಯಲ್ಲಿರೋ ಸಂದರ್ಭದಲ್ಲಿ ಬರೋದಿಲ್ಲ ಅನ್ನೋ ಮಾತನಾಡಿದರು. ಇತ್ತೀಚೆಗೆ ಅವರು ನಿವೃತ್ತಿ ಹೊಂದಿದ ನಂತರ ಒಪ್ಕೊಂಡು ಬರ್ತಾಯಿದ್ದಾರೆ. ಅವರ ಮಾತುಗಳು ಕೇಳಲಿಕ್ಕೆ ಚೆಂದ. ಮೊನ್ನೆ ತಾನೇ ಆಕಾಶವಾಣಿಯಲ್ಲಿ ಅವರ ಒಂದು
ಇಂಟರ್ವ್ಯೂ ಇತ್ತು, ಅದು ಕೂಡ ತುಂಬ ಆಕರ್ಷಣೀಯವಾಗಿ ಬಂತು. ಜೊತೆಗೆ ಈ ಸಮ್ಮೇಳನಕ್ಕೆ ಇನ್ನೊಂದು ಸ್ಟಾರ್ ಎಂಟ್ರೆನ್ಸ್ ಅಂತ ಹೇಳಿದ್ರೆ ಡಾಕ್ಟರ್ ಮೋಹನ್ ಆಳ್ವ, ಮೂಡುಬಿದ್ರೆಯ ಆಳ್ವಾಸ್ ಎಜುಕೇಷನ್ನ ಅಧ್ಯಕ್ಷರು. ನಮ್ಮ ಜಿಲ್ಲೆಯಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದ್ದಾರೆ. ಅವರು ನಮ್ಮಲ್ಲಿ ಮುಖ್ಯ ಭಾಷಣಕಾರರಾಗಿ ಬರ್ತೇನೆ ಅಂತ ಒಪ್ಕೊಂಡಿದ್ದಾರೆ. ಜೊತೆಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು, ಅದು ಕರ್ನಾಟಕ ಸರ್ಕಾರದ ಒಂದು ಅಂಗಸಂಸ್ಥೆ, ಅದರ ಅಧ್ಯಕ್ಷರಾದಂತಹ ಡಾಕ್ಟರ್ ಮಾನಸ ಅವರು ಕೂಡ ಸಮಾರೋಪ ಭಾಷಣದಲ್ಲಿ ಬಂದು ಪಾಲ್ಗೊಳ್ತೇನೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಉಸ್ತುವಾರಿ ಮಂತ್ರಿಗಳು ಶಿವರಾಜ್ ತಂಗಡಿಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳು ಕೂಡ ಬರ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರಿಂದಾಗಿ ಅವರೆಲ್ಲರೂ ಕೂಡ ಮತ್ತು ಹಲವಾರು ಸಾಹಿತಿಗಳು, ಡಾಕ್ಟರ್ ಎಮ್ ಜಿ ನಾಗರಾಜ್ ಅವರು ನಾವು ಯಾವುದೇ ಕಾರ್ಯಕ್ರಮದಲ್ಲಿ ಆಹ್ವಾನ ಮಾಡದೇ ಇದ್ದರೂ ಕೂಡ, ಅಂದರೆ ಮುಖ್ಯ ಅತಿಥಿಗಳಾಗಿ ಆಹ್ವಾನ ಮಾಡದೇ ಇದ್ದರೂ ಕೂಡ ನಾನು ಬರ್ತೀನಿ ಸಮ್ಮೇಳನಕ್ಕೆ ಅನ್ನೋ ಮಾತನ್ನು ಹೇಳಿದ್ದಾರೆ. 95 ವರ್ಷದ ಹಿರಿಯರು ಎಮ್ ಜಿ ನಾಗರಾಜ್ ಅವರು ಬರ್ತಾ ಇದ್ದಾರೆ. ಜೊತೆಗೆ ಹಲವಾರು ಸಾಹಿತಿಗಳು ಈ ಸಾರಿ ಸಮ್ಮೇಳನಕ್ಕೆ ಬರ್ತಾರೆ. ಈ ಯುವ ಸಾಹಿತಿಗಳಿಗೆ ಹಿರಿಯ ಸಾಹಿತಿಗಳನ್ನ ಬಂದಾಗ ಅವ್ರನ್ನ ಕಾಣೋದು, ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಸಂವಾದ ನಡೆಸೋದು, ಅವ್ರ ಜೊತೆ ಕೂತ್ಕೊಂಡು ಫೋಟೋ ತೆಗೆಸುವಂಥದ್ದು, ಅದು ಎಲ್ಲ ಸಮ್ಮೇಳನಗಳಲ್ಲೂ ನಾವು ಗಮನಿಸಿ ಅದು ಇಲ್ಲಿಯ ನಮ್ಮ ಸಮ್ಮೇಳನದಲ್ಲೂ ಕೂಡ ತುಂಬ ಚೆನ್ನಾಗಿ ನಡೀತದೆ ಅಂತೇಳಿ ನಾನು ಅಂದ್ಕೊಳ್ತೇನೆ. 2014ರಲ್ಲಿ ಸರ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕೊಡಗು ಜಿಲ್ಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತು. ಬಹುಶಃ ಟಿ ಪಿ ರಮೇಶ್ ಸರಿಂದ ಹಿಡಿದು ತಾವೆಲ್ಲರೂ ಕೂಡ ಅತ್ಯಂತ ಆ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲ ಮೂಲ ಕಾರಣಕರ್ತರಾಗಿದ್ದೀರಿ. ಹಾಗೆ ಇಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಎಲ್ಲ ತಾಲೂಕು ಸಾಹಿತ್ಯ ಸಮ್ಮೇಳನಗಳಿರ್ಬೋದು, ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳಿರ್ಬೋದು, ಪ್ರತಿಯೊಂದು ಕೂಡ ಯಶಸ್ವಿಯಾಗಿದೆ. ಈ ಬಾರಿಯ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ, ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿರಲಿಕ್ಕೆ ಏನೇನು ಕ್ರಮಗಳನ್ನ ಕೈಗೊಂಡಿದ್ದೀರಾ ಸರ್? ಸಾಹಿತ್ಯ ಸಮ್ಮೇಳನಕ್ಕೆ ಬೇಕಾದಂಥ ಸಿದ್ಧತೆಗಳು ಆಗಿದೆ. ಸೊ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ಕನ್ನಡ ಸಾಹಿತ್ಯವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಆಗಿರೋದ್ರಿಂದ ಹಲವಷ್ಟು ವಿಚಾರಗೋಷ್ಠಿಗಳು, ಗೀತಗಾಯನಗಳು, ಕವಿಗೋಷ್ಠಿಗಳ ಮತ್ತು ಈ ಹಿಂದೆ ಇದ್ದಂಥ ಕವಿಗಳಿಗೆ ಅವರಿಗೆ ಸನ್ಮಾನ ಮಾಡುವಂತಾಗಿರ್ಬೋದು, ಮತ್ತು ಸಮಾಜದಲ್ಲಿ ಇದ್ರ ಬಗ್ಗೆ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳಿಕ್ಕಿರುವಂಥ ಲೆಕ್ಚರಿಂಗ್ ಇರ್ಬೋದು, ಇಂಥದ್ದನ್ನೆಲ್ಲ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಕಾರ್ಯಗಳು ಆಗ್ತಾಯಿದೆ. ಸೊ ಯಶಸ್ವಿಯಾಗಲಿಕ್ಕೆ ಎಲ್ಲ ಕಾರ್ಯಕ್ರಮಗಳು ಸಹ ಆಗ್ತದೆ. ಅದ್ರ ಜೊತೆಗೆ ಮೆರವಣಿಗೆಯಲ್ಲೂ ಸಹ ಇದೆ. ಈ ಮೆರವಣಿಗೆಯಲ್ಲಿ ನಮ್ಮ ಡೊಳ್ಳು ಕುಣಿತ ಆಗ್ಬೋದು, ಜಿಲ್ಲೆಗೆ ಸಂಬಂಧಪಟ್ಟಂಥ ಜಿಲ್ಲೆಯ ಟ್ರೆಡಿಷನ್ಗೆ ಸಂಬಂಧಪಟ್ಟಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಬೋದು, ಇಂಥದ್ದೆಲ್ಲ ಕಾರ್ಯಕ್ರಮಗಳು ಇಟ್ಕೊಳೋದ್ರಿಂದ ಅದ್ರ ಜೊತೆಗೆ ಎಲ್ಲ ಒಂದು ಒಳ್ಳೆಯ ಸಾಹಿತಿಗಳಿಂದ ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ಮಾತಾಡಿದಾಗ ಆ ಒಂದು ಏನು ಆ ಸಾಹಿತ್ಯದಿಂದ ಹಲವಷ್ಟು ಜನರಿಗೆ ಅದರ ಒಂದು ಅರಿವು ಬಹಳಷ್ಟು ಬರ್ತದೆ. ಈ ನಿಟ್ಟಿನಲ್ಲೂ ಸಹ ಸಾಹಿತ್ಯ ಬೆಳೀಲಿಕ್ಕೆ ಆಗ್ತದೆ. ಆ ನಿಟ್ಟಿನಲ್ಲೂ ಸಹ ಕೆಲಸ ಕಾರ್ಯಗಳು ಆಗ್ತಾಯಿದೆ. ಸರಿ, ಕೊಡಗು ಅಂದರೆ ಇದೊಂದು ಗಡಿನಾಡು ಪ್ರದೇಶ. ಬಹುಶಃ ಎಲ್ಲ ಭಾಷೆಯನ್ನು ಮಾತಾಡುವಂಥ, ಎಲ್ಲ ರೀತಿಯ ಒಂದು ಜನ ವಾಸಿಸುವಂಥ ಒಂದು ಸ್ಥಳ. ಬಹುಶಃ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಎಲ್ಲ ರೀತಿಯ ಭಾಷೆಯನ್ನು ಮಾತಾಡುವಂಥವ್ರು ಕೊಡಗು ಜಿಲ್ಲೆಯಲ್ಲಿದ್ದಾರೆ. ಇಲ್ಲಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರತಿ ಬಾರಿ ಯಶಸ್ವಿಯಾಗಿ ನಡೆದಿರುವಂಥದ್ದು. ಸಾರ್ವಜನಿಕರಿಗೆ ತಾವು ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ಒಳ್ಳೆಯ ಪ್ರಶ್ನೆಯನ್ನು ನೀವು ಕೇಳಿದ್ದೀರಿ. ಕೊಡಗು ಜಿಲ್ಲೆ ಯಾವತ್ತೂ ಸರ್ವಜನಾಂಗದ ಶಾಂತಿಯ ತೋಟ ಆಗಿ ಬೆಳ್ಕೊಂಡು ಬಂದಿದೆ. ಎಲ್ಲಿಯೋ ಕೆಲವು ಸಣ್ಣ ಸಣ್ಣ ನಿದರ್ಶನಗಳು ಬಿಟ್ಟರೆ ಯಾವತ್ತೂ ತನ್ನ ಭಾಷೆಗಳ ಭ್ರಾತೃತ್ವಕ್ಕೆ ತೊಂದರೆ ಆಗಿಲ್ಲ. ನಾವು ಇಲ್ಲಿಯವರೆಗೆ ಹಲವಾರು ಸಾಹಿತ್ಯ ಸಮ್ಮೇಳನಗಳನ್ನು ಜಿಲ್ಲೆಯ ಗಡಿ ಭಾಗದಲ್ಲಿ ಮಾಡಿದ್ದೇವೆ. ಕುಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಿದ ಸಂದರ್ಭದಲ್ಲಿ ಅಲ್ಲಿಯ ಹಣಕಾಸು ಸಮಿತಿ ಅಧ್ಯಕ್ಷರು, ಕೊಡವ ಸಮಾಜದ ಅಧ್ಯಕ್ಷರು ಕಳಿಚಂಡ ವಿಷ್ಣು ಕಾರ್ಯಪ್ಪ ಆಗಿದ್ದರು. ಅವರೊಂದು ಕರೆ ಕೊಡ್ತಾರೆ, ಎಲ್ಲ ಅಂಗಡಿಗಳ ಹೆಸರು ಬದಲಾಯಿಸಬೇಕು. ಅವ್ರ ಸ್ವತಃ ಅಂಗಡಿಗಳಿಗೆ ಹೋಗಿ ಹೇಳ್ತಾರೆ, ಎಲ್ಲ ಅಂಗಡಿಗಳಲ್ಲಿ ಇರುವ ಬೋರ್ಡನ್ನು ಮಲಯಾಳದಿಂದ ಕನ್ನಡದಲ್ಲಿ ಹಾಕಬೇಕು ಅಂತೇಳಿ. ಆ ಒಂದು ಎಲ್ಲರೂ ಇವತ್ತಿಗೂ ಕೂಡ ಅದೇ ಪರಂಪರೆ ನಡ್ಕೊಂಬರ್ತಾ ಇದೆ. ಮಲಯಾಳದ ಬೋರ್ಡ್ಗಳಿಲ್ಲ ಅಂತ ಹೇಳೋದಿಲ್ಲ ನಾನು, ಆದರೂ ಅತಿ ಹೆಚ್ಚು ಕನ್ನಡದ ಬೋರ್ಡ್ಗಳು ಇವೆ. ಅಲ್ಲಿರುವ ಮಲಯಾಳಿಗಳೆಲ್ಲರೂ ಕೂಡ ತಮ್ಮ ಮನೆಯ ಹಬ್ಬ ಏನು ಅನ್ನೋ ರೀತಿಯಲ್ಲಿ ಬಂದು ಕಾರ್ಯಕ್ರಮವನ್ನು ಮಾಡಿದರು.
ಅಲ್ಲಿ ಇರ್ಬೋದು, ಬೇಟೋಳಿ ಇರ್ಬೋದು, ಬೇಟೋಳಿ ಕೂಡ ಮಲಯಾಳಿಗಳ ಪ್ರದೇಶ, ಕರಿಕೆ ಇರ್ಬೋದು. ಕರಿಕೆಯಲ್ಲಿ ಇದ್ದವರೆಲ್ಲರೂ ಮಲಯಾಳಿಗಳೇ ಸಮಿತಿಯಲ್ಲಿದ್ದವರು. ಅಲ್ಲಿ ನಾವು ಸಾಹಿತ್ಯ ಸಮ್ಮೇಳನ ಮಾಡಿದ್ದೀವಿ. ಕಳೆದ ವರ್ಷ 2 ವರ್ಷದ ಹಿಂದೆ ಗಡಿ ಉತ್ಸವ ಮಾಡಿದ್ದೀವಿ. ಅಲ್ಲಿಯೂ ಕೂಡ ಅಷ್ಟೇ. ಸಿದ್ದಾಪುರ ಇರ್ಬೋದು, ಸಿದ್ದಾಪುರ ಮಲಯಾಳಿಗಳ ತಾಣ. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಮಲಯಾಳ ಭಾಷೆ ಮಾತಾಡ್ತಾರೆ, ಅವರು ಬರಹ ಕನ್ನಡದಲ್ಲಿ, ಅವರು ಮಲಯಾಳದಲ್ಲಿ ಬರೆಯುವಂಥ ಅಭ್ಯಾಸ ಇಲ್ಲದರಿಂದ ಅದೇನಾಗಿದೆ, ಎಲ್ಲರೂ ಕನ್ನಡಿಗರೇ. ಅವರು ಮನೆಯಲ್ಲಿ ಮಲಯಾಳ ಮಾತಾಡಿದ್ರು ಕೂಡ ಎಲ್ಲರೂ ನೀವು ಕೇಳಿದಾಗ ನಿಮ್ಗೆ ಯಾವ ಭಾಷೆ ಬರ್ತದೆ ಅಂತ ಕೇಳಿದಾಗ ಎಲ್ಲರೂ ಕನ್ನಡವನ್ನೇ ಹೆಚ್ಚು ಹೇಳುವಂಥ ಹಲವಾರು ಸಂದರ್ಭಗಳನ್ನು ನಾವು ನೋಡಿದ್ದೇವೆ. ಒಂದು ಸಿದ್ದಾಪುರದಲ್ಲೋ ಕುಟ್ಟದಲ್ಲೋ ಎಲ್ಲೋ ಒಂದು ಕಡೆ ಶಾಲೆಯಲ್ಲಿ ಒಂದು ಪ್ರಶ್ನೆ ಹಾಕಿದಾಗ ನಿಮ್ಮಲ್ಲಿ ಎಷ್ಟು ಜನರಿಗೆ ಮಲಯಾಳಂ ಗೊತ್ತು ಅಂತ ಹೇಳಿದಾಗ 3/4 ಭಾಗ ಮಲಯಾಳಂ ಕೈ ಎತ್ತಿದ್ರು. ಕನ್ನಡ ಎಷ್ಟು ಜನರಿಗೆ ಗೊತ್ತು ಅಂದರೆ ಎಲ್ಲರೂ ಕೈ ಎತ್ತಿದ್ರು. ಅದರಿಂದಾಗಿ 5-6 ಉಪಭಾಷೆಗಳು ಕೊಡವದಲ್ಲಿ ಕನ್ನಡದಲ್ಲಿ ಇದ್ದರೂ ಕೂಡ, ಕೊಡವ ಇರ್ಬೋದು, ಅರೆಭಾಷೆ ಇರ್ಬೋದು, ಬ್ಯಾರೆ ಇರ್ಬೋದು, ಉರ್ದು ಇರ್ಬೋದು, ಕೊಂಕಣಿ ಇರ್ಬೋದು, ತುಳು ಇರ್ಬೋದು, ಅದೆಲ್ಲಕ್ಕೂ ಮಾತೃಭಾಷೆ ಕನ್ನಡವೇ. ಅದು ಸರ್ಕಾರ ಕೂಡ ಕನ್ನಡದ ಬೆಳವಣಿಗೆಗೋಸ್ಕರ ಉಪಭಾಷೆಗಳಿಗೆ ಸಹಕಾರ ನೀಡುವ ಮೂಲಕ ಉಪಭಾಷೆಗಳ ಎಲ್ಲ ಅಕಾಡೆಮಿಗಳನ್ನು ನಿರ್ಮಿಸುವ ಮೂಲಕ ಅದಕ್ಕೂ ಪ್ರೋತ್ಸಾಹ ಕೊಟ್ಟುಕೊಂಡು ಕನ್ನಡದ ಬೆಳವಣಿಗೆಯನ್ನು ಮಾಡ್ತಾಯಿದೆ. ಯಾವಾಗ ಉಪಭಾಷೆ ಬೆಳೀತದೆ, ಕನ್ನಡವೂ ಬೆಳೀತದೆ. ಆ ನಿಟ್ಟಿನಲ್ಲಿ ನಮಗೆ ಎಲ್ಲ ಕಡೆಯೂ ಕೂಡ ಈಗ ಕನ್ನಡ ಚೆನ್ನಾಗಿ ಬಲ್ಲವನು, ಅವನಿಗೆ ಕನ್ನಡ ಗೊತ್ತಿದ್ದರೆ ಸಾಕು, ಅವನು ಸಾಹಿತ್ಯ ಪರಿಷತ್ ಮೆಂಬರ್ ಆಗ್ಬೋದು. ಸಾಹಿತಿ ಆಗಬೇಕು ಅಂತೇಳಿ ಇಲ್ಲ, ಕನ್ನಡಿಗನೇ ಆಗಬೇಕು ಅಂತೇಳಿ ಇಲ್ಲ. ಇವತ್ತು ಕನ್ನಡವನ್ನು ಬೆಳೆಸಿದ್ದರಲ್ಲಿ ಮಾಸ್ತಿಯವರು ಇರ್ಬೋದು, ಅವರು ತೆಲುಗಿನವರು, ತಮಿಳರು, ಮಲಯಾಳಿಗಳು ಎಲ್ಲರೂ ಕೂಡ ಈ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅದರಿಂದಾಗಿ ಕನ್ನಡ ಯಾವತ್ತೂ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವರು ಹೇಳಿದಾಗೆ ಅಂತೇಳಿ ಹೇಳ್ತಾರೆ. ಸರ್, ಕೊನೆಯದಾಗಿ ಇದು ಒಂದು ರೀತಿಯ ನಾಡ ಹಬ್ಬ, ನುಡಿಯ ಹಬ್ಬ. ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ನಮ್ಮಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅಂತಲ್ಲ, ಎಲ್ಲೋ ಒಂದು ಕಡೆ ಕಾರ್ಯಕ್ರಮಗಳು ನಡೆದಾಗ ಭಾಳಷ್ಟು ಜನಸಂಖ್ಯೆ ಅಲ್ಲಿ ಸೇರೋದು ವಿರಳ. ಎಲ್ಲೋ ಒಂದು ಕಡೆ ಕೆಲವು ಕಡೆ ಸೇರಬಹುದೇನೋ, ಭಾಳಷ್ಟು ವಿರಳ ಇಂಥ ಕಾರ್ಯಕ್ರಮಗಳಿಗೆ. ಆ ಬಗ್ಗೆ ತಾವು ಸಾರ್ವಜನಿಕರಿಗೆ ಏನು ಹೇಳ್ತೀರಿ, ಬಯಸ್ತೀರಿ? ಮೆರವಣಿಗೆಗೆ ಅಂತೂ ಜನ ಸೇರ್ತಾರೆ. ನಂತರ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಸೇರ್ತಾರೆ. ಮಧ್ಯದ ವಿಚಾರಗೋಷ್ಠಿಗೆ, ಕವಿಗೋಷ್ಠಿಗೆ ಅದಕ್ಕೆಲ್ಲ ಜನ ಸ್ವಲ್ಪ ಕಮ್ಮಿ ಆಗ್ತಾರೆ. ಕಾರಣ ಏನು ಅಂತೇಳಿ ಹೇಳಿದ್ರೆ, ಸಾಹಿತ್ಯದ ಆಸಕ್ತಿಯ ಕೊರತೆ. ಯಾಕಂದರೆ ಮನೋರಂಜನೆ ಇರೋದಿಲ್ಲ, ಅಲ್ಲಿ ಆಳವಾದ ಅಧ್ಯಯನ ಇರ್ತದೆ. ಆದರೂ ಕೂಡ ನಾವು 1,000 ಜನರು ಕೂರುವಂತಹ ಒಂದು ವೇದಿಕೆಯಲ್ಲಿ ಆ ಗೋಷ್ಠಿಯಲ್ಲಿ 100 ಜನರಿದ್ದರೆ ಅದು ದೊಡ್ಡ ಕಾರ್ಯಕ್ರಮವೇ, ದೊಡ್ಡ ಜನರು ಸೇರಿದ್ದು ಅಂತಲೇ ಹೇಳ್ತೇನೆ. ಯಾಕೆಂದರೆ ಬೇರೆ ಕಡೆ ಈ ಥರದ ಗೋಷ್ಠಿಗಳನ್ನು ಮಾಡಿದರೆ 10-20 ಜನ ಸೇರಿಕೊಂಡು ಗೋಷ್ಠಿಗಳನ್ನು ಮಾಡೋದನ್ನು ನಾವು ಹಲವಾರು ಕಡೆ ನೋಡಿದ್ದೇವೆ. ನಮಗೆ ವೇದಿಕೆ ದೊಡ್ಡದಿರೋದ್ರಿಂದ ಜನ ಕಮ್ಮಿ ಕಾಣ್ತದೆ. ಆದರೂ ಗೋಷ್ಠಿಗಳಲ್ಲಿ ಜನ ಆಸಕ್ತಿಯಿಂದ ಸೇರ್ತಾರೆ. ಅದು ತುಂಬ ಆಸಕ್ತಿ ಇರುವಂಥವರು ಬೇಕಾದಷ್ಟು ಜನ ಇದ್ದಾರೆ. ಖಂಡಿತವಾಗಿ ಅವರೆಲ್ಲರೂ ಬಂದು ಗೋಷ್ಠಿಯಲ್ಲಿ ಸೇರ್ತಾರೆ. ಜೊತೆಗೆ ವಿದ್ಯಾರ್ಥಿಗಳು ಈ ಗೋಷ್ಠಿಯಲ್ಲಿ ಪಾಲ್ಗೊಂಡು ಅದರ ಪ್ರಯೋಜನವನ್ನು ಪಡ್ಕೊಂಡ್ರೆ, ನಾಳೆ ಇವತ್ತು ಬಂದ ವಿದ್ಯಾರ್ಥಿಗಳಲ್ಲಿ ಯಾವನಾದರೂ ಒಬ್ಬ ಕಾರಂತ ಇರ್ಬೋದು, ಒಬ್ಬ ಮಾಸ್ತಿ ಇರ್ಬೋದು, ಒಬ್ಬ ಪೂರ್ಣಚಂದ್ರ ತೇಜಸ್ ಇರ್ಬೋದು. ಅದರಿಂದಾಗಿ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಸಾಹಿತ್ಯದ ಕಡೆಗೆ ಒಲವು ತೋರಿಸುವಂತಹ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಅವ್ರನ್ನ ಯಾವ ರೀತಿಯಲ್ಲಿ ನಾವು ಈ ಕಡೆಗೆ ಕರ್ಕೊಂಬರಬೇಕು ಅದಕ್ಕೋಸ್ಕರವೇ ಒಂದು ಗೋಷ್ಠಿಯನ್ನು, ಯುವಜನರನ್ನು ಸಾಹಿತ್ಯದೆಡೆಗೆ ಕರ್ಕೊಂಬರೋದು ಹೇಗೆ ಅನ್ನೋದಕ್ಕೋಸ್ಕರವೇ ಈ ವರ್ಷ ಒಂದು ಹೊಸದಾಗಿ ಒಂದು ಗೋಷ್ಠಿಯನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಮೇಳ ಸಮ್ಮೇಳನ ಒಂದು ಯಶಸ್ವಿಯಾಗಿ ನಡೀಬೇಕು ಅಂತಂದರೆ ಸಾರ್ವಜನಿಕರ ಸಹಕಾರವೂ ಬೇಕು ಸರ್. ಹಾಗಾಗಿ ಸಾರ್ವಜನಿಕರಿಂದ ತಾವು ಏನು ಬಯಸ್ತೀರಾ ಮತ್ತು ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸಾರ್ವಜನಿಕರಿಗೆ? ಇಂಥ ಒಂದು ಸಮ್ಮೇಳನ ನಡೆಯೋದನ್ನು ನಮ್ಮ ಸಾರ್ವಜನಿಕರು ಉಪಯೋಗಿಸ್ಕೊಳ್ಬೇಕಾಗ್ತದೆ. ಸೊ ಎಲ್ಲ ಸಮ್ಮೇಳನಗಳು ಅದರದ್ದೇ ಆದಂಥ ವೈಶಿಷ್ಟ್ಯತೆಯಲ್ಲಿ ಇರ್ತದೆ. ಈ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ ಸಾಹಿತ್ಯದ ಬಗ್ಗೆ ಇರುವಂಥ ಇರ್ಬೋದು, ಅವರ ಬರವಣಿಗೆ ಅಂತ ಇರ್ಬೋದು. ಸೊ ಮಕ್ಕಳಿಗೆ ವಿದ್ಯೆಯಲ್ಲಿ, ಎಜುಕೇಷನ್ನಲ್ಲಿ ಮುಂದೆ ಹೋಗ್ಲಿಕ್ಕೆ ಇರ್ಬೋದು. ಸೊ ಇದನ್ನೆಲ್ಲ ತೆಗೆದುಕೊಂಡಾಗ ಈ ಸಾಹಿತ್ಯ ಸಮ್ಮೇಳನವನ್ನು ಉಪಯೋಗಿಸ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಬಹಳಷ್ಟು ಪ್ರಯೋಜನಕಾರಿ ಆಗ್ತದೆ. ಸಾಹಿತ್ಯ ಬೆಳೀತದೆ. ಈ ಸಾಹಿತ್ಯ ಬೆಳೆದಾಗ, ಭಾಷೆ ಬೆಳೆದಾಗ ನಮ್ಮ ರಾಜ್ಯ ಬೆಳೆದಂಥದ್ದನ್ನು ನಾವು ಕಾಣ್ಬೋದು. ಸೊ ಅದರಿಂದಾಗಿ ಇಂಥ ಒಂದು ಸಮ್ಮೇಳನವನ್ನು ಈಗಿನ ಯುವಕರು, ಮಕ್ಕಳು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಜೊತೆಗೆ ವಿದ್ಯಾರ್ಥಿಗಳು ಹೆಚ್ಚು ಬರೋದರಿಂದ
ಪುಸ್ತಕ ಮಳಿಗೆಗಳನ್ನು ನಾವು ಹೆಚ್ಚು ಆದ್ಯತೆ ಕೊಟ್ಟು ಇವತ್ತು ಹೆಚ್ಚು ಕಮ್ಮಿ 8ರಿಂದ 10 ಪುಸ್ತಕ ಮಳಿಗೆ ಬರ್ತಾಯಿದೆ. ಪುಸ್ತಕಗಳನ್ನು ಓದುವ ಅಭ್ಯಾಸ ಬೆಳೆಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ನಾವು ಪುಸ್ತಕ ಖರೀದಿ ಮಾಡೋದರಿಂದ ಆ ಒಂದು ಉದ್ಯಮವೂ ಬೆಳೀತದೆ. ಆ ಉದ್ಯಮ ಬೆಳೆದರೆ ಮಾತ್ರ ಸಾಹಿತ್ಯ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅದೆಲ್ಲೋ ಒಂದು ಚೈನ್ ಲಿಂಕ್ ಇದ್ದ ಹಾಗೆ. ಓದುಗ ಇದ್ದರೆ ಮಾತ್ರ ಅವೆಲ್ಲವೂ ಆಗಲಿಕ್ಕೆ ಸಾಧ್ಯ. ಪ್ರಕಾಶಕ ಇರ್ಬೋದು, ಲೇಖಕ ಇರ್ಬೋದು, ಬರೆಯೋದಿರ್ಬೋದು, ಪ್ರಿಂಟಿಂಗ್ ಇರ್ಬೋದು, ಅವೆಲ್ಲವೂ ಒಂದು ಸಂಬಂಧ ಇರುವಂತಹ ವ್ಯವಸ್ಥೆ. ಅದರಿಂದಾಗಿ ಗೋಷ್ಠಿಗೆ ಸಮ್ಮೇಳನಕ್ಕೆ ಬರುವ ಪ್ರತಿಯೊಬ್ಬರೂ ಕೂಡ ಕನಿಷ್ಠ ಒಂದು ಪುಸ್ತಕವನ್ನು, ಸಾಧ್ಯ ಆದಷ್ಟು ಹೆಚ್ಚಿನ ಪುಸ್ತಕವನ್ನು ಖರೀದಿ ಮಾಡೋದ್ರ ಜೊತೆಗೆ ಕನಿಷ್ಠ ಪ್ರತಿಯೊಬ್ಬರೂ ಒಂದು ಪುಸ್ತಕವನ್ನು ಖರೀದಿ ಮಾಡಿ ಈ ಪುಸ್ತಕದ ಬೆಳವಣಿಗೆಗೆ, ಜೊತೆಗೆ ನಮ್ಮ ಜ್ಞಾನದ ಬೆಳವಣಿಗೆ, ನಾವು ಓದೋದು ಹೋದರೆ ನಮ್ಮ ಮನೇಲಿ ಇಟ್ಕೊಂಡ್ರೆ ನಮ್ಮ ಮಕ್ಕಳು ಓದಲಿಕ್ಕೆ ಸಾಕು, ಪಕ್ಕದ ಮನೆಯನ್ನು ಓದಲಿಕ್ಕೆ ಸಾಕು, ಯಾರಾದರೂ ಓದಲಿಕ್ಕೆ ಸಾಕು. ಒಂದು ಪುಸ್ತಕದಿಂದ ಒಬ್ಬನ ಜ್ಞಾನ ಬೆಳವಣಿಗೆ ಆಗ್ತದೆ ಅನ್ನೋದಾದರೆ ಯಾಕೆ ನೀವು ಪುಸ್ತಕ ಖರೀದಿ ಮಾಡಬಾರ್ದು? ಒಂದು ಪುಸ್ತಕವನ್ನಾದರೂ ಪ್ರತಿಯೊಬ್ಬರು 5,000 ಜನರು ಬಂದರೆ, 3,000 ಜನರು ಬಂದರೆ 3,000 ಪುಸ್ತಕವನ್ನು ಮಾರಾಟ ಆಗಬೇಕು ಅನ್ನೋ ನಿರೀಕ್ಷೆಯಲ್ಲಿ ನಾವು ಈ 10 ಪುಸ್ತಕ ಮಳಿಗೆಗಳನ್ನು ಈ ವರ್ಷ ಹಾಕ್ತಾಯಿದ್ದೇವೆ. ರಾಜ್ಯದ ಬೇರೆ ಬೇರೆ ಭಾಗದಿಂದ ಪುಸ್ತಕ ಮಳಿಗೆಗಳಿಗೆ ಬರ್ತಾಯಿದೆ. ಯಾಕಂದರೆ ಕೊಡಗಿನಲ್ಲಿ ಪುಸ್ತಕ ಮಳಿಗೆಗಳಿಲ್ಲ. ಅದರಿಂದಾಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಎಲ್ಲರೂ ಈ ಸಮ್ಮೇಳನಕ್ಕೆ ಬಂದು ಪುಸ್ತಕ ಖರೀದಿಯ ನೆಪದಲ್ಲಾದರೂ ಸಮ್ಮೇಳನಕ್ಕೆ ಬಂದು ಸಮ್ಮೇಳನವನ್ನು ಯಶಸ್ವಿಗೊಳಿಸಿ ಸಮ್ಮೇಳನದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಸಮ್ಮೇಳನದ ಊಟವನ್ನು ಮಾಡಿ ಮನೆಗೆ ತೆರಳಬೇಕು ಅಂತೇಳಿ ನಾನು ವಿನಂತಿಸಿಕೊಳ್ತೇನೆ. ವೀಕ್ಷಕರೇ ನಮಸ್ಕಾರ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ 29 ಮತ್ತು 30ರಂದು ನಡೀತಿತ್ತು. ಈ ಒಂದು ವಿಷಯದ ಬಗ್ಗೆ ನಾವು ಆಗಲೇ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಶ್ರೀಯುತ ಕೇಶವ ಕಾಮತ್ ಅವರು ಮತ್ತು ಈ ಒಂದು ಸಮ್ಮೇಳನದ ಏನು ಹಣಕಾಸು ಸಮಿತಿ ಅಧ್ಯಕ್ಷರು ಲೋಕೇಶ್ ಕುಮಾರ್ ಅವರು ಮಾತಾಡಿದ್ವಿ. ಇದೀಗ ತಾನೇ ನಮ್ಮ ಈ ಒಂದು ಕೊಡಗಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬೇಕಾದಂಥ ಒಬ್ಬ ವ್ಯಕ್ತಿ, ನಿಜವಾಗ್ಲೂ ಇದರ ಒಂದು ಅಡಿಪಾಯವನ್ನು ಹಾಕಿದಂಥ ವ್ಯಕ್ತಿ ಅಂತ ಹೇಳ್ಬೋದು. ಹಾಗೆ ಎಲ್ಲರಿಗೂ ಚಿರಪರಿಚಿತರಾದಂಥ, ಬಹುಶಃ ಯಾವುದೇ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಇವರ ಒಂದು ಭಾಗವಹಿಸುವಿಕೆ ಅಥವಾ ಇರುವಿಕೆ ಇರಲಿಲ್ಲ ಅಂತಂದ್ರೆ ಆ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಅದು ಯಶಸ್ಸಾಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅಷ್ಟರ ಮಟ್ಟಿಗೆ ಎಲ್ಲರನ್ನು ಅವರು ಹುರಿದುಂಬಿಸ್ತಾ ಅವರಿಗೆ ತಮ್ಮ ಸಲಹೆ ಸೂಚನೆಗಳನ್ನ ನೀಡ್ತಾ ಇರ್ತಾರೆ. ತಮಗೆಲ್ಲರೂ ಕೂಡ ಚಿರಪರಿಚಿತರು. ಅವ್ರನ್ನ ಮಾತಾಡ್ಸೋಣ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಕೊಡಗಿನಲ್ಲಿ 80ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲು ಕಾರಣಕರ್ತರಾದಂಥ ಶ್ರೀಯುತ TP ರಮೇಶ್ ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಏನು ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಹೋಗೋಣ. ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಮತ್ತು ಯಾವ ರೀತಿ ಸಿದ್ಧತೆಗಳು ನಡೆದಿದೆ ಅನ್ನೋದು. ಸರ್, ಈಗಾಗಲೇ 2 ದಿನಗಳ ಕಾಲ ಕನ್ನಡ ನುಡಿ ಹಬ್ಬ, ಜಿಲ್ಲಾ ಮಟ್ಟದ ನುಡಿ ಹಬ್ಬ ಸುಂಟಿಕೊಪ್ಪದಲ್ಲಿ ಆಯೋಜಿತವಾಗಿರ್ತಕ್ಕಂಥದ್ದು. ತಮಗೆ ಅಪಾರ ಅನುಭವ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ಆಯೋಜಿಸಿ ಅದನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ರೆ ಕೂಡ. ಈ ಒಂದು ಸಾಹಿತ್ಯ ಸಮ್ಮೇಳನದ ರೂಪುರೇಷೆಗಳೇನು ಸರ್? ಹಳ್ಳಿಯ ಕಡೆ ಕನ್ನಡದ ನಡಿಗೆ ಅಂತ ಹೇಳ್ತಕ್ಕಂಥ ಘೋಷಣೆ ಅಂತು. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಸಾಹಿತ್ಯದ ಅಭಿರುಚಿ ಪ್ರತಿಯೊಬ್ಬರಲ್ಲಿ ಬೆಳೆಸಬೇಕು ಅಂತ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೀವಿ. ಬಹುಶಃ ನಗರೀಕರಣ ವ್ಯವಸ್ಥೆಗಳಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆದು ಹೋಗ್ತದೆ. ಅಲ್ಲಿ ಭಾಗವಹಿಸುವ ಜನ ಮತ್ತು ಅದರ ಸಂಖ್ಯಾಬಲ ಅದೆಷ್ಟುಂಟು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಆದರೆ ಹಳ್ಳಿಯ ಕಡೆ ಹಾಗಲ್ಲ. ಹಳ್ಳಿಯ ಜನ ಒಂದು ಕನ್ನಡದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಕ್ಕಂಥ ವ್ಯಾಪಕ ಪ್ರಚಾರ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಊರಿಗೆ ಊರೇ ಬಂದು ಸೇರ್ತಕ್ಕಂಥ ವ್ಯವಸ್ಥೆ ಅಡಿಯಲ್ಲಿ ಕಾರ್ಯಕ್ರಮ ನಡೀತದೆ. ಅನೇಕ ಜನರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು, ಅದರ ಕಾರ್ಯಕ್ರಮಗಳು, ಸಾಹಿತ್ಯ ಪರದ ಚಟುವಟಿಕೆಗಳು ಏನು ಎಂಥದ್ದು ಸರಿಯಾದ ಪರಿಚಯ ಇರುವುದಿಲ್ಲ. ಬಹುಶಃ ಅದನ್ನು ಪರಿಚಯ ಮಾಡಬೇಕು. ಹಳ್ಳಿಯ ಜನರಿಗೆ ಸಾಹಿತ್ಯದ ಆಸಕ್ತಿಯನ್ನು ಮೂಡಿಸಬೇಕು. ಆ ಮೂಲಕ ಕನ್ನಡದ ಜನಜಾಗೃತಿಯನ್ನು ಉಂಟು ಮಾಡಿ ಕನ್ನಡ ನೆಲ, ಜಲ, ಭಾಷೆ, ನಾಡು, ನುಡಿಗೆ ಎಲ್ಲರೂ ಕಂಕಣಬದ್ಧರಾಗಿ ದುಡಿಬೇಕು ಅಂತ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲೇ ಈ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸ್ತಕ್ಕಂಥದ್ದು ಇವತ್ತಿನ 29 ಮತ್ತು 30ರಂದು ಸುಂಟಿಕೊಪ್ಪ ನಾಡು ಅಂತ ಕರಿತೇವೆ. ಅದಕ್ಕೆ ಸುಂಟಿಕೊಪ್ಪ ನಾಡಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಸೊ ಈ ಕಾರ್ಯಕ್ರಮಕ್ಕೆ ಇಡೀ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಆ ಹೋಬಳಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು, ಸಾರ್ವಜನಿಕರು, ಅಧಿಕಾರಿಗಳು ಪ್ರತಿಯೊಬ್ಬರು ಸಮ್ಮೇಳನದ ಯಶಸ್ಸಿಗಾಗಿ ಎಲ್ಲರೂ ಇವತ್ತು ಟೊಂಕ ಕಟ್ಟಿ ದುಡಿತಾ ಇದ್ದಾರೆ. ಆ ಥರದ ವ್ಯವಸ್ಥೆಯಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ನಡೀಬೇಕು ಅಂತ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ನಾವಿವತ್ತು ಹಳ್ಳಿಯ ಕಡೆ
ಸಣ್ಣ ಸಣ್ಣ ಪಟ್ಟಣ ಪೇಟೆಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ತಮಗೆ ತುಂಬಾ ಅನುಭವ ಇದೆ. ಯಾಕೆಂತಂದ್ರೆ 2014ನೇ ಇಸ್ವಿಯ ಸಂದರ್ಭದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಆವರಣದಲ್ಲಿ ತುಂಬಾ ಅದ್ಭುತವಾಗಿ ಮೂಡಿಬಂದಂಥ ಕಾರ್ಯಕ್ರಮ, ಯಶಸ್ವಿ ಕಾರ್ಯಕ್ರಮ ಆಯಿತು. ಈ ಒಂದು ಯಶಸ್ಸಿಗೆ ಬಹುಶಃ ಜಿಲ್ಲಾದ್ಯಂತ ಎಲ್ಲರೂ ಕೂಡ ಕಾರಣೀಭೂತರು ಅಂತ ತಪ್ಪಲ್ಲ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಈಗ ನಡೀತಿರ್ತಕ್ಕಂಥ ಜಿಲ್ಲಾ 17ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಯಾವ ರೀತಿಯ ಒಂದು ಸಿದ್ಧತೆಗಳು ನಡೀತಾ ಇದೆ? ಈಗ 2 ದಿನದ ಕಾರ್ಯಕ್ರಮಗಳಿಗೆ ಯಾವ ಥರದ ಪೂರ್ವ ಸಿದ್ಧತೆಗಳನ್ನು ಮಾಡಬೇಕು ಅಂತ ಹೇಳಿ ಸುಮಾರು 13 ಉಪಸಮಿತಿಗಳನ್ನು ಈಗಾಗಲೇ ನಾವು ರಚನೆ ಮಾಡಿದ್ದೀವಿ. ಆ 13 ಉಪಸಮಿತಿಗಳು ಅವರವರ ಉಪಸಮಿತಿಗೆ ಕೊಟ್ಟಂಥ ಅಧಿಕಾರವನ್ನು ಇವತ್ತು ಸಂಪೂರ್ಣವಾಗಿ ಸಮ್ಮೇಳನದ ಯಶಸ್ಸಿಗಾಗಿ ಕಾರ್ಯೋನ್ಮುಖರಾಗಿ ದುಡಿತಾ ಇದ್ದಾರೆ. ಭಾಳ ಮುಖ್ಯವಾಗಿ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ತೊಡಗಿಸ್ಕೊಳ್ಳೋದೇ ಹಳ್ಳಿ ಕಡೆ ಭಾಳ ಕಷ್ಟ. ಆದರೂ ಸಾರ್ವಜನಿಕರಿಂದ, ದಾನಿಗಳಿಂದ ಹಣ ಸಂಗ್ರಹ ಮಾಡಿ ಆ ಮೂಲಕ ಈ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಬಹುಶಃ 2 ದಿನಗಳ ಕಾಲ ಈ ಸಾಹಿತ್ಯ ಸಮ್ಮೇಳನ ಮಾಡುವಾಗ ಊಟೋಪಚಾರಗಳು, ನಗರದ ಅಲಂಕಾರಗಳು, ಅಲ್ಲಿ ಬೇಕಾದಂಥ ಶಾಮಿಯಾನ, ಧ್ವನಿವರ್ಧಕ, ಇನ್ನಿತರ ವಗೇರೆಗಳು, ಆಮೇಲೆ ಅದಕ್ಕೆ ಬೇಕಾದಂಥ ಸಲಕರಣೆಗಳು ಎಲ್ಲವನ್ನ ಕ್ರೋಢೀಕರಿಸ್ಕೊಂಡು ಮಾಡಬೇಕಾದ್ರೆ ಸುಮಾರು 14-17 ಲಕ್ಷ ರೂಪಾಯಿಯಷ್ಟು ವೆಚ್ಚ ಆಗ್ತದೆ. ಅಷ್ಟು ವೆಚ್ಚದಲ್ಲಿ ಒಂದು ಕಾರ್ಯಕ್ರಮವನ್ನು ಯಾವುದೇ ಸರ್ಕಾರದ ಅನುದಾನ ಇಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮೊದಲು ಕೊಡ್ತಂಥ ಅನುದಾನ ಕೂಡ ಈಗ ಸ್ಥಗಿತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿಂದ ಕೂಡ ಹಣ ಬರದೇ ಇರತಕ್ಕಂಥ ಕಾಲದಲ್ಲಿ ಈ ಸಮ್ಮೇಳನವನ್ನು ನಾವು ಜಿಲ್ಲೆಯಲ್ಲಿ ನಡೆಸ್ತಾ ಇದ್ದೇವೆ. ಆದರೆ ಧನ ಸಹಾಯ ಮಾಡ್ತಕ್ಕಂಥ ದಾನಿಗಳು ಮುಂದೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಎಲ್ಲ ಕಡೆಯಿಂದ ಒಂದು ಬೆಂಬಲವನ್ನು ಕೊಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಮತ್ತು ಸಾಹಿತ್ಯ ಸಮ್ಮೇಳನಗಳನ್ನು ನಾವು ಆಯೋಜನೆ ಮಾಡುವಾಗ ಸಾಹಿತ್ಯ ಸಮ್ಮೇಳನಕ್ಕೆ ಒಬ್ಬರು ಅಧ್ಯಕ್ಷರನ್ನು ಗೊತ್ತು ಮಾಡಬೇಕು. ಸರ್ವಾಧ್ಯಕ್ಷರ ನೇತೃತ್ವದಲ್ಲಿ 2 ದಿನಗಳ ಕಾಲ ಸಮ್ಮೇಳನ ನಡೀತದೆ. ನೋಡಿ, ಇವತ್ತು ಅಬ್ದುಲ್ ರಶೀದ್ ಇವತ್ತು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಅವರ ಹುಟ್ಟೂರು ಕೂಡ ಅದೇ. ಅವರ ಹುಟ್ಟೂರಿನಲ್ಲಿ ಸಾಹಿತ್ಯ ಸಮ್ಮೇಳನ ಆಗುವಾಗ ಇವತ್ತು ಅಬ್ದುಲ್ ರಶೀದ್ರವನ್ನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಆದ ಮೇಲೆ ಬಹಳ ಜನರಿಂದ ಒಳ್ಳೆಯ ಒಂದು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀರಿ ಅಂತ ಹೇಳ್ತಕ್ಕಂಥ ಹುಮ್ಮನಸ್ಸಿನ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಆ ಒಂದು ವಾತಾವರಣದಲ್ಲಿ ಇವತ್ತು ಅಬ್ದುಲ್ ರಶೀದು ಒಳ್ಳೆಯ ಕತೆಗಾರ, ಒಳ್ಳೆಯ ಲೇಖಕ ಮತ್ತು ಇಲ್ಲಿ ಆಕಾಶವಾಣಿಯಲ್ಲಿ ಉದ್ಘೋಷಕರಾಗಿ ಕೂಡ ಕಾರ್ಯನಿರ್ವಹಿಸಿದವರು ಮತ್ತು ಕನ್ನಡಪರ ಚಟುವಟಿಕೆಗಳಲ್ಲಿ ಸುದೀರ್ಘ ಕಾಲ ಕೆಲಸ ಮಾಡ್ಕೊಂಡು ಬಂದವರು. ಅಂಥವರ ನೇತೃತ್ವದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಕ್ಕಂಥ ಸಂದರ್ಭಕ್ಕೆ ಆ ಭಾಗದ ಜನರಿಗೂ ಕೂಡ ಒಂದು ಖುಷಿಯಾಗಿದೆ. ನಮ್ಮೂರಿನ ಹುಡುಗನಿಗೆ ಅಥವಾ ನಮ್ಮೂರಿನ ಸಾಹಿತಿಗೆ ಅಥವಾ ನಮ್ಮೂರಿನ ಲೇಖನಿಗೆ ಅಥವಾ ನಮ್ಮೂರಿನಲ್ಲಿ ಹುಟ್ಟಿ ಬೆಳೆದಂಥ ಒಂದು ವ್ಯಕ್ತಿಗೆ ಇವತ್ತು ಗೌರವ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ ಅಂತೇಳಿ ಊರೇ ಒಂದು ಸಂತೋಷದ ವಾತಾವರಣದಲ್ಲಿ ಒಂದು ಸೌಹಾರ್ದ ರೀತಿಯಲ್ಲಿ, ಯಾಕಂದ್ರೆ ಸುಂಟಿಕೊಪ್ಪ ಅನೇಕ ಭಾಷೆಯ ಜನ, ಅನೇಕ ಧರ್ಮದ ಜನ ಬಾಳಿ ಬದುಕ್ತಕ್ಕಂಥ ಒಂದು ಊರದು. ಆ ಊರಿನ ಎಲ್ಲ ಜನ ಒಟ್ಟಾಗಿ ಸೇರ್ಕೊಂಡು ಈ ಸಮ್ಮೇಳನವನ್ನ ಯಶಸ್ವಿ ಮಾಡ್ಲಿಕ್ಕೆ ಇವತ್ತು ದುಡಿತಾ ಇದ್ದಾರೆ. ಬಹುಶಃ ತಾಲೂಕು ಮಟ್ಟದಿಂದ ಹಲವಾರು ಜಿಲ್ಲಾ ಮಟ್ಟದ ಎಲ್ಲ ಸಾಹಿತ್ಯ ಸಮ್ಮೇಳನಗಳನ್ನ ತಾವು ಬಲ್ಲವರು ಸರ್, ಯಾಕಂದ್ರೆ ನೇರವಾಗಿ ಬಲ್ಲವರು ಮತ್ತು ಎಲ್ಲ ಕಡೆ ಆಯೋಜನೆ ಮಾಡಿದವರು. ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಕೊಡಗು ಜಿಲ್ಲೆ ಒಂದು ರೀತಿಯಲ್ಲಿ ಬಹಳ ವಿಭಿನ್ನ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಲ್ಲಾ ಭಾಷೆಯನ್ನು ಮಾತಾಡುವಂತಹ ಸಾಲದಕ್ಕೆ ಗಡಿನಾಡು ಭಾಗವಾಗಿರೋದ್ರಿಂದ ಎಲ್ಲ ಭಾಷೆಯನ್ನು ಮಾತಾಡುವಂತಹ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಜನಾಂಗ ಇದ್ದಾರೆ ಇಲ್ಲಿ. ಅಷ್ಟು ಸುಲಭವಾಗಿ ಜನವನ್ನ ಸೇರಿಸೋಕೆ ಸಾಧ್ಯತೆ ಆಗೋದಿಲ್ಲ. ಆದ್ರೆ ನೀವು ಕಂಡಂತೆ ಈ ಒಂದು ನೀವು ನಿಮ್ಮ ಒಂದು ಕಾಲಘಟ್ಟದಲ್ಲಿ ನಡ್ಕೊ ಬಂದಂತೆ ಇಲ್ಲಿಯವರೆಗೆ ಹೇಗೆ ಜನರ ಒಂದು ಸಪೋರ್ಟ್ ನಿಮಗೆ ಸಿಕ್ತು? ಕೊಡಗಿನಲ್ಲಿ ಕೊಡವ ಭಾಷೆ ಸಾಹಿತ್ಯ ಮಾತಾಡುವ ಮತ್ತು ಸಾಹಿತ್ಯವನ್ನು ಬೆಳೆಸ್ತಕ್ಕಂಥ ಜನರು ಇದ್ದಾರೆ. ಅರೆ ಭಾಷೆ ಸಾಹಿತ್ಯದ ಜನರು ಇದ್ದಾರೆ, ತುಳು ಭಾಷೆ ಸಾಹಿತ್ಯ ಜನರು ಇದ್ದಾರೆ, ಬ್ಯಾರಿ ಭಾಷೆ ಸಾಹಿತ್ಯ ಜನರು ಇದ್ದಾರೆ, ಕೊಂಕಣಿ ಭಾಷೆಯವರು ಇದ್ದಾರೆ. ಎಲ್ಲ ಭಾಷೆಯ ಒಂದು ತವರು ನಾಡು ಇದು ಕೊಡಗು. ಅನೇಕತೆಯಲ್ಲಿ ಏಕತೆಯನ್ನು ಏನಾದ್ರು ಕಾಣಬೇಕು ಅಂತ ಹೇಳಿದ್ರೆ ಕೊಡಗಿನಲ್ಲಿ ಅದನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ಆದರೆ ಕನ್ನಡದ ನೆಂಟು, ಕನ್ನಡಕ್ಕಿರುವ ಅಂಟು ಮತ್ತು ಕನ್ನಡ ಭಾಷೆಯನ್ನು ಬೆಳೆಸ್ತಕ್ಕಂಥ ಒಂದು ಪದ್ಧತಿ ಏನು ಕರ್ನಾಟಕದಲ್ಲಿ ಇದೆ, ಅದನ್ನ ಎಲ್ಲರೂ ಕೂಡ ಯಾವುದೇ ಭಾಷೆಯನ್ನು ಆಡಿದ್ರು ಕೂಡ ಎಲ್ಲರೂ ಕನ್ನಡ ಭಾಷೆಯನ್ನ ಆಡ್ಕೊಂಡೇ ಆ ಭಾಷೆಗಳನ್ನ ಆಡ್ತಾ ಇದ್ದಾರೆ. ಕನ್ನಡ ಭಾಷೆಯನ್ನು ಬಿಟ್ಟಂತೆ ಅವ್ರದೇ ಭಾಷೆಯನ್ನು ಆಡ್ಕೊಂಡು ಹಾಗೆ ಬದುಕ್ತಾ ಇಲ್ಲ. ಕನ್ನಡ ಭಾಷೆ ಒಂದು ಅದರ ಉಪಭಾಷೆಗಳಾಗಿ ಅನೇಕ ಭಾಷೆಗಳು ಕೊಡಗಿನಲ್ಲಿದ್ದಾವೆ. ಅವರು ಕನ್ನಡದ ನೆಲದಲ್ಲಿ, ಕನ್ನಡದ ಜಲದಲ್ಲಿ, ಇದೇ ಭೂಮಿಯಲ್ಲಿ ಹುಟ್ಟಿ ಬಾಳಿ ಅವರ ಭಾಷೆ ಸಾಹಿತ್ಯವನ್ನು ಏನು ಬೆಳೆಸ್ತಾ ಇದ್ದಾರೆ, ಅದೇ ರೀತಿ ಕನ್ನಡ ಸಾಹಿತ್ಯವನ್ನು ಬೆಳೆಸಲಿಕ್ಕೆ ಕೂಡ ಪೂರಕವಾಗಿ ಎಲ್ಲ ಸಹಕಾರವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಉಪಭಾಷೆಗಳು ಕನ್ನಡದ ಭಾಷೆಯ ಒಂದು ಪೂರಕ ವ್ಯವಸ್ಥೆಯಲ್ಲಿ ಬೆಳ್ಕೊಂಡು ಹೋಗ್ತಾ ಇದೆ ಹೊರತು, ಯಾಕಂದ್ರೆ ಬೇರೆ ಭಾಷೆಗಳಿಗೆ ಲಿಪಿ ಇಲ್ಲ. ಈ ಲಿಪಿ ಕನ್ನಡದ ಲಿಪಿಯಲ್ಲಿ ಎಲ್ಲ ಭಾಷೆಗಳು ಬೆಳೀತಾ ಇರೋದ್ರಿಂದ ಕನ್ನಡದ ಬಗ್ಗೆ ಅವ್ರಿಗೂ ವಾತ್ಸಲ್ಯ ಇದೆ. ನಾವು ಕೂಡ ಸಾಹಿತ್ಯ ಪರಿಷತ್ತವ್ರು ಹೇಳ್ತೇವೆ,
ಈ ಕೊಡವ ಭಾಷೆ, ಅರೆ ಭಾಷೆ, ತುಳು ಭಾಷೆ, ಬ್ಯಾರಿ ಭಾಷೆ, ಇನ್ನಿತರ ಎಲ್ಲ ಉಪಭಾಷೆಗಳೇನಿದೆ ಅದು ಬೆಳಿಬೇಕು. ಆ ಸಾಹಿತ್ಯ ಕೂಡ ಗಟ್ಟಿಯಾಗಿ ಬೆಳ್ಕೊಂಡು ಹೋದ್ರೆ ಕನ್ನಡ ಭಾಷೆ ಕೂಡ ಗಟ್ಟಿಯಾಗಿ ಬೆಳೀತದೆ. ಹಾಗೆ ಆ ಭಾಷೆಯ ಜನ ಕೂಡ ಅವರ ಭಾಷೆಯನ್ನ, ಸಾಹಿತ್ಯವನ್ನು ಬೆಳೆಸುವಾಗ ಕನ್ನಡ ಭಾಷೆಯನ್ನು ಬೆಳೆಸಬೇಕು ಅಂತ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ಅವರು ಕೂಡ ಸಹಕಾರವನ್ನು ಇಟ್ಟುಕೊಂಡು ಎಲ್ಲ ಕಡೆ ಭಾಗಿಗಳಾಗ್ತಾರೆ. ಏನೇ ಆದರೂ ಕೂಡ ನಾವೆಲ್ಲ ಒಟ್ಟಾಗಿ ಕನ್ನಡ ನಾಡಿನವರು, ಕನ್ನಡಿಗರು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಕನ್ನಡದ ವಾತಾವರಣದಲ್ಲಿ ಅನೇಕ ಕಾರ್ಯಕ್ರಮಗಳು ಯಶಸ್ವಿಪೂರ್ಣವಾಗಿ ನಡೀತದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗ್ತಕ್ಕಂಥ ವ್ಯವಸ್ಥೆ ಕಾರ್ಯಕ್ರಮಕ್ಕಿಂತ ಕೊಡಗಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಎಲ್ಲರನ್ನ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಯಶಸ್ಸನ್ನು ಕಾಣಬೇಕಾದಂಥ ಅನಿವಾರ್ಯತೆ ಕೊಡಗು ಜಿಲ್ಲೆಗೆ ಇದೆ. ಒಂದು ಚಂದದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ಸರ್. ಎಲ್ಲ ಒಂದು ಸುಂಟಿಕೊಪ್ಪ ನಾಡಿನಲ್ಲಿ, ಅದು ಕೂಡ ಎಲ್ಲ ಧರ್ಮ ಜಾತಿ ಜನಾಂಗ ವಾಸ ಮಾಡುವಂಥ ಒಂದು ಸ್ಥಳದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರದಿಂದ ಮತ್ತು ಹಲವಾರು ಗಣ್ಯರು ಬರ್ತಾ ಇದ್ದಾರೆ. ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಸರ್? ಈಗ ಆಹ್ವಾನ ಪತ್ರಿಕೆಯಲ್ಲಿ ಅನೇಕರನ್ನ ಗೊತ್ತು ಮಾಡಿ ಆಹ್ವಾನ ಪತ್ರಿಕೆನ ಅಚ್ಚು ಹಾಕಿ ಈಗಾಗಲೇ ಎಲ್ರಿಗೆ ನಿನ್ನೆ ಮತ್ತು ಇವತ್ತಿನಿಂದ ಆಹ್ವಾನ ಪತ್ರಿಕೆಗಳು ಹೋಗ್ಲಿಕ್ಕೆ ಪ್ರಾರಂಭ ಆಗಿದೆ. ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳನ್ನು ಆಹ್ವಾನಿಸಿದ್ದೇವೆ, ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರನ್ನು ಆಹ್ವಾನಿಸಿದ್ದೇವೆ, ಮಡಿಕೇರಿ ಕ್ಷೇತ್ರದ ಶಾಸಕರು ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದಾರೆ, ಪಕ್ಕದ ವಿರಾಜಪೇಟೆ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಪೊನ್ನಣ್ಣನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ. ಅದೇ ಥರ ಅರುಣಮಾಚಯ್ಯ, ಧರ್ಮಜ ಉತ್ತಪ್ಪ ಎಲ್ಲರನ್ನ ಕರೆದಿದ್ದೇವೆ. ಅದರೊಟ್ಟಿಗೆ ನಾವು ಆಳ್ವಾಸು ಸಂಸ್ಥೆಯ, ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಆಳ್ವಾರವ್ರನ್ನು ಕೂಡ ಉದ್ಘಾಟನಾ ಸಮಾರಂಭಕ್ಕೆ ಕರೆದಿದ್ದೇವೆ. ಸಮಾರೋಪ ಸಮಾರಂಭಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನಸ್ ಅವರನ್ನು ಕೂಡ ಕರೆದಿದ್ದೇವೆ. ಹಾಗೆ ಒಂದೊಂದು ಉದ್ಘಾಟನಾ ಸಮಾರಂಭಕ್ಕೆ ಒಂದು ಹೊರಗಿನಿಂದ ಅತಿಥಿ ಮತ್ತು ಸಮಾರೋಪ ಸಮಾರಂಭಕ್ಕೊಂದು ಹೊರಗಿನಿಂದ ಅತಿಥಿಯನ್ನು ಕರೆದಿದ್ದೇವೆ. ಸುಮಾರು 6 ವಿಚಾರಗೋಷ್ಠಿಗಳನ್ನು ಕೂಡ ಸಮ್ಮೇಳನದಲ್ಲಿ ಅಳವಡಿಸಿದ್ದೇವೆ. ಬಹಳ ಪ್ರಾಮುಖ್ಯವಾಗಿ ಕೊಡಗಿನ ವನ್ಯಜೀವಿಗಳ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಕೊಡಗಿನ ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ, ಕೊಡಗನ್ನು ಕೊಡಗಾಗಿ ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಜಿಲ್ಲೆಗೆ ಯಾಕೆ ಬಂದಿದೆ ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ, ಪ್ರವಾಸೋದ್ಯಮ ಮತ್ತು ಕೈಗಾರಿಕೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಒಳ್ಳೆ ಉಪಯುಕ್ತ ಗೋಷ್ಠಿಗಳನ್ನು ಕೂಡ ಈ ಸಮ್ಮೇಳನದಲ್ಲಿ ಹಾಕಿದ್ದೇವೆ. ಅದರಿಂದ ಏನಾದ್ರು ಫಲಿತಾಂಶ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಉಪನ್ಯಾಸಕರು ಕೊಡ್ತಕ್ಕಂಥ ಉಪನ್ಯಾಸದ ಮೇಲೆ ಯಾವುದಾದ್ರು ಒಂದು ಹೊಸ ತಿರುಳನ್ನ ಜಿಲ್ಲೆಗೆ ಕಂಡುಕೊಂಡು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಕಾರ್ಯಕ್ರಮವನ್ನು ಕೂಡ ಈ ಗೋಷ್ಠಿಗಳಲ್ಲಿ ನಾವು ಈ ಸತಿ ಆಯೋಜನೆ ಮಾಡಿದ್ದೇವೆ. ಕವಿಗೋಷ್ಠಿ ಇದೆ. ಆಮೇಲೆ 2023ರ ನಂತರ ದತ್ತಿಗಳನ್ನು ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ. ಅಂಥ ದತ್ತಿದಾನಿಗಳಲ್ಲಿ 10 ಮಂದಿಯನ್ನ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೊನೆಯ ಅವಧಿ ಇದಾಗಿರೋದ್ರಿಂದ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಾಗಿ ಅಪಾರವಾಗಿ ಕೆಲಸ ಮಾಡಿರ್ತಕ್ಕಂಥ ಹೋಬಳಿ ಘಟಕದ ಅಧ್ಯಕ್ಷರುಗಳಿಗೆ, ತಾಲೂಕು ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳಿಗೆಲ್ಲ ಸನ್ಮಾನಿಸಿ ಗೌರವ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಅನೇಕ ಜನ ಗಣ್ಯಮಾನರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮತ್ತು ಎಳೆಯ ಪ್ರತಿಭಾವಂತ ಮಕ್ಕಳು ಕ್ರೀಡೆಯಲ್ಲಿ ಮತ್ತು ವಿಕಲಾಂಗ ಚೇತಕರಾಗಿರ್ತಕ್ಕಂಥ ಮಕ್ಕಳು ಕ್ರೀಡೆಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿ ಬೆಳವಣಿಗೆ ಅನ್ಸತ್ತೆ ಅಂಥವ್ರನ್ನು ಸನ್ಮಾನ ಮಾಡ್ತಿದ್ದೇವೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು, ಕ್ರೀಡಾ ತೀರ್ಪುಗಾರರಿಗೆ, ಕ್ರೀಡಾ ತರಬೇತುದಾರರಿಗೆ ಕೂಡ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೇವೆ. ಎಲ್ಲ ಸಾಹಿತ್ಯದ ಒಂದು ವಿಚಾರಧಾರೆಯಲ್ಲಿ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲರಿಗೂ ಗೌರವ ಸಿಕ್ಕುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಅನುಸಾರ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಒಂದು ಕಾರ್ಯಕ್ರಮ ನಡಿಬೇಕು ಅಂತಂದ್ರೆ ಅಲ್ಲಿಗೆ ಅಷ್ಟೇ ಖರ್ಚಿನ ಅಗತ್ಯ ಇದೆ ಸರ್, ಅಷ್ಟೇ ಹಣದ ಅವಶ್ಯಕತೆ ಇದೆ ಕೂಡ. ಬಹುಶಃ ನೀವೊಬ್ರು ಒಂದು ರೀತಿಯಲ್ಲಿ ಈಗೇನು ರಾಜ್ಯ ಸರ್ಕಾರದ ಒಂದು ಭಾಗ ಅಂತಲೇ ಹೇಳ್ಬೋದು ತಮ್ಮನ್ನ. ನೀವು ಕೂಡ ಅದರ ಭಾಗವಾಗಿದ್ಕೊಂಡು ಇಂಥ ಒಂದು ಕಾರ್ಯಕ್ರಮಗಳಿಗೆ ಅನುದಾನದ ಬಗ್ಗೆ ಅಥವಾ ಸಹಕಾರದ ಬಗ್ಗೆ ಏನು ನಿರೀಕ್ಷೆ ಮಾಡ್ತೀರಾ? ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 5 ಲಕ್ಷ ಕೊಡ್ತಾ ಇದ್ರು. ತಾಲೂಕು ಸಾಹಿತ್ಯ ಸಮ್ಮೇಳನಕ್ಕೆ 1 ಲಕ್ಷ ಕೊಡ್ತಾ ಇದ್ರು. ಅದು ಅದಾಗಿಯೇ ಬರ್ತಿತ್ತು, ಕಾರ್ಯಕ್ರಮ ಆಗ್ತಿತ್ತು. ಈಗ ಮಹೇಶ್ ಜೋಶಿಯವರು ಅಧ್ಯಕ್ಷರಾಗಿ ಬಂದಾದ ನಂತರ ಈ ಜಿಲ್ಲಾ ಸಮ್ಮೇಳನ, ತಾಲೂಕು ಸಮ್ಮೇಳನಕ್ಕೆ ದೊಡ್ಡ ಕೊರತೆ ಮತ್ತು ಹೊಡೆತ ಬೀಳಲಿಕ್ಕೆ ಆರಂಭ ಆಯಿತು. ಅದರ ಅನುದಾನ ಬಂದರೂ ಕೂಡ ತಡವಾಗಿ ಅದನ್ನು ಬಿಡುಗಡೆ ಮಾಡೋದು, ಮಾರ್ಚ್ ಅಂತ್ಯದೊಳಗೆ ಅದನ್ನು ಮಾಡಿ ಮುಗಿಸ್ಬೇಕು ಅಂತೇಳಿ ಅದನ್ನು ಮಾರ್ಚ್ 15, 16 ಆಗಿರುವಾಗ ಹೇಳುವಂಥದ್ದು, ಅದನ್ನೇ ನಡೆಸಲಿಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಆಮೇಲೆ ಸಮ್ಮೇಳನಗಳನ್ನು ನಡೆಯದೆ ಅದು ಹಾಗೆ ನಿಂತು ಹೋಗ್ತಕ್ಕಂಥ ರೀತಿಯ ಕಾಲಕಾಲ ನಡೀತಾ ಇದೆ. ಈಗ ಆಡಳಿತಾಧಿಕಾರಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಂದಿದ್ದಾರೆ. ಸರ್ಕಾರದ ಅನುದಾನದ ಕೊರತೆಯನ್ನ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಎದುರಿಸ್ತಾ ಇದೆ. ಆದರೂ ಅನುದಾನವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ರೆ
ಇದೇ ಜಿಲ್ಲಾ ಸಮ್ಮೇಳನಕ್ಕೆ ಏನು 5 ಲಕ್ಷ ಕೊಡಬೇಕು, ಅದು ಕೊಡಲೇಬೇಕು. ತಾಲೂಕು ಸಾಹಿತ್ಯ ಸಮ್ಮೇಳನಗಳಿಗೆ ಏನು 1 ಲಕ್ಷ ಕೊಡಬೇಕು, ಅದು ಕೊಡಲೇಬೇಕು. ಆದರೆ ಅದು ಬಿಡುಗಡೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ಸ್ವಲ್ಪ ತಾಂತ್ರಿಕವಾದಂಥ ಅಡಚಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದನ್ನು ಆಡಳಿತಾಧಿಕಾರಿಗಳು ಸರಿದೂಗಿಸಿಕೊಂಡು ಈ ಸಮ್ಮೇಳನಕ್ಕೆ ಅವರ ಅನುದಾನವನ್ನು ಅಷ್ಟೇ ಕೊಡಲಿಕ್ಕಾಗೋದು, ಬೇರೆ ಏನಿಲ್ಲ. ಸರ್ಕಾರದಿಂದ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ. ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಗೆ 2 ಕಲಾ ತಂಡ ಕೊಟ್ಟಿದ್ದಾರೆ. ಅದು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕೊಡ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದಿಷ್ಟು ಬಿಟ್ಟಂತೆ ಸರ್ಕಾರದಿಂದ ಯಾವುದೇ ನಿರೀಕ್ಷೆ ಇಲ್ಲ. ಆದರೆ MLA ಅವರು ಶಾಸಕರಾಗಿ ಈ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರೋದ್ರಿಂದ ಎಲ್ಲ ರೀತಿಯ ಸಹಕಾರಗಳನ್ನ ಸಾರ್ವಜನಿಕರಿಂದ, ಸಂಘ ಸಂಸ್ಥೆಗಳಿಂದ, ಅಧಿಕಾರಿ ವಲಯಗಳಲ್ಲಿ ಮಾತಾಡಿಕೊಂಡು ಸಹಾಯ ಮಾಡತಕ್ಕಂಥ ಒಂದು ನೀತಿಯಲ್ಲಿ ನಾಯಕತ್ವವನ್ನು ವಹಿಸಿಕೊಂಡು ಅವರು ಕೂಡ ಇದಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಧಿಕಾರಿಗಳು, ಅಧಿಕಾರೇತರರು, ದಾನಿಗಳು ಎಲ್ಲರೂ ಸೇರಿ ಸಹಾಯ ಮಾಡ್ಕೊಂಡು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಸಮ್ಮೇಳನವನ್ನು ನಾವು ನಡೆಸಬೇಕಾಗ್ತದೆ. ಬಹುಶಃ ಕೊಡಗಿನಲ್ಲಿ ಒಂದು ಕೊರತೆ ಏನು ಅಂತಂದ್ರೆ ಸಾಹಿತ್ಯಾಸಕ್ತರ ಕೊರತೆ ಅನ್ನುವಂಥದ್ದು ಬಹಳ ಹಿಂದಿನಿಂದ ಕೇಳಿ ಬರ್ತಕ್ಕಂಥದ್ದು. ಹಾಗಾಗಿ ಇಂಥ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಪ್ರೇಕ್ಷಕರು, ಸಾಹಿತ್ಯಾಸಕ್ತರು ಅವರು ಕೂಡ ಬೇಕಾಗ್ತಾರೆ. ಹಾಗಿರುವಾಗ ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯ ಒಂದು ಏನು ಸಾರ್ವಜನಿಕರನ್ನು ಉದ್ದೇಶಿಸಿ ತಾವೇನಂತ ಮನವಿ ಮಾಡಿ ಹೇಳ್ತೀರಾ? ಸುಮಾರು 3,000 ಜನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಿದ್ದಾರೆ. ಕನ್ನಡ ಅಭಿಮಾನಿಗಳು ಕೊಡಗಿನಲ್ಲಿ ಇದ್ದಾರೆ. ಕನ್ನಡ ಪರ ಸಂಘ ಸಂಸ್ಥೆಗಳು, ಸಂಘಟನೆಗಳು ಕೊಡಗು ಜಿಲ್ಲೆಯಲ್ಲಿ ಇದ್ದಾವೆ. ಮತ್ತು ಅನೇಕ ಜನಪರವಾದಂಥ ಕಾರ್ಯಕ್ರಮ ಮಾಡ್ತಕ್ಕಂಥ ಅನೇಕ ಸಂಘ ಸಂಸ್ಥೆಗಳು ಇದ್ದಾವೆ. ಎಲ್ಲರೂ ಕನ್ನಡ ನೆಲ, ಜಲ ಮತ್ತು ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಅದನ್ನು ಬೆಳೆಸಿ ಉಳಿಸಬೇಕಾದ್ರೆ ಎಲ್ಲರ ಸಹಭಾಗಿತ್ವ ತೀರಾ ಅವಶ್ಯಕ. ಅದರಿಂದ ಎಲ್ಲರೂ ಕೂಡ ಬಂದು ಸಕ್ರಿಯವಾಗಿ ಭಾಗಿಗಳಾಗಬೇಕು. ಕನ್ನಡ ಅಭಿಮಾನಿಗಳು, ಕೊಡಗು ಜಿಲ್ಲೆಯ ಎಲ್ಲ ಜನರು ಒಂದು ಕಡೆ ಸಮ್ಮೇಳನ ಆಗ್ತಾ ಇದೆ, ಹೋಗಿ ನೋಡೋಣ, ನಾವು ಕೂಡ ಭಾಗವಹಿಸೋಣ, ನಾವು ಕೂಡ ಅವರಿಗೆ ಬೆಂಬಲ ಕೊಡೋಣ, ಕನ್ನಡ ನಾಡು ನುಡಿ ಕೆಲಸ ಆಗುವಾಗ ಅದನ್ನು ಬೆಳೆಸಲಿಕ್ಕೆ ನಮ್ಮ ಕೈಲಾದ ಸಹಾಯ ಮಾಡೋಣ ಅಂತ ಹೇಳ್ತಕ್ಕಂಥ ವಾತಾವರಣದಲ್ಲಿ ಎಲ್ಲರೂ ಕೈ ಜೋಡಿಸಿದ್ರೆ ಒಂದು ಸಮ್ಮೇಳನ ಅತ್ಯಂತ ಯಶಸ್ವಿಪೂರ್ಣವಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಒಬ್ಬ ಹಿರಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಸೇವಕನಾಗಿದ್ದರಿಂದ ಜಿಲ್ಲೆಯ ಜನರಲ್ಲಿ ಮನವಿ ಮಾಡ್ತಾ ಇದ್ದೇನೆ. 29 ಮತ್ತು 30ರಂದು ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಜಿಲ್ಲೆಯ ಜನ ಸಕ್ರಿಯರಾಗಿ ಭಾಗವಹಿಸಬೇಕು ಮತ್ತು ಸಮ್ಮೇಳನದ ಯಶಸ್ಸಿಗೆ ಕಾರಣೀಭೂತರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಸರಿ, ಒಂದು ಸಾಹಿತ್ಯ ಸಮ್ಮೇಳನ ನಡೆಯುವಂಥ ಸಂದರ್ಭದಲ್ಲಿ ವೇದಿಕೆ ಮತ್ತು ಸಭಾಮಂಟಪ, ವೇದಿಕೆ ಹಾಗೂ ದ್ವಾರಗಳು ಪ್ರಮುಖ ಅನಿಸ್ತವೆ. ಸುಂಟಿಕೊಪ್ಪದಲ್ಲಿ ನಡೀತಾ ಇರೋದ್ರಿಂದ ಬಹುಶಃ ಅಲ್ಲಿಯ ಪ್ರಮುಖರ ಹೆಸರುಗಳು ಆ ದ್ವಾರದಲ್ಲಿ ಅಥವಾ ಸಭಾಮಂಟಪದಲ್ಲಿ ಕಾಣ್ತದೆ. ಹಾಗಾಗಿ ಅವರನ್ನ ನಮಗೆ ಪರಿಚಯ ಮಾಡಿಕೊಡೋದಾದ್ರೆ ಸರ್. ಸುಮಾರು 17 ದ್ವಾರಗಳ ನಿರ್ಮಾಣವನ್ನು ಸುಂಟಿಕೊಪ್ಪ ಪಟ್ಟಣದಲ್ಲಿ ಮಾಡ್ತಾ ಇದ್ದೀವಿ. ನಾಡು ನುಡಿಗಾಗಿ, ಸಮಾಜಕ್ಕಾಗಿ, ದಾನಿಗಳ ರೂಪದಲ್ಲಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಗಣ್ಯಮಾನ್ಯರನ್ನು ಮತ್ತು ಅವರ ಕುಟುಂಬಸ್ಥರೆಲ್ಲ ಸೇರಿಕೊಂಡು ಪ್ರವೇಶ ದ್ವಾರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಥರದ ಪ್ರವೇಶ ದ್ವಾರಗಳಲ್ಲಿ ಅನೇಕ ಗಣ್ಯಮಾನ್ಯರ ಹೆಸರು ಕೂಡ ಸುಂಟಿಕೊಪ್ಪದಲ್ಲಿದೆ, ಅದರಲ್ಲಿ ನೋಟೇಷನಲ್ಲಿ ಇದೆ. ಬಹಳ ಮುಖ್ಯವಾಗಿ ನಾವು ಹೇಳಬೇಕು ಅಂದರೆ ಒಂದು ಪಂಜೆ ಮಂಗೇಶರಾಯರ ವೇದಿಕೆಯಲ್ಲಿ ಸಮ್ಮೇಳನ ನಡೀತಾ ಇರೋದು. ಕವಿ ಶಿಷ್ಯ ಪಂಜೆ ಮಂಗೇಶರಾಯರಂದರೆ ಇಡೀ ಭಾರತ ದೇಶದಲ್ಲಿ ಅದು ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಕನ್ನಡಿಗರೊಬ್ಬರು ಮೊದಲ ಬಾರಿಗೆ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದವರು ಪಂಜೆ ಮಂಗೇಶರಾಯರು. ಇವತ್ತಿನ ಸೆಂಟ್ರಲ್ ಹೈಸ್ಕೂಲ್ ಅಂತ ನಾವೇನು ಕರಿತೀವಿ, ಇವತ್ತಿನ ಜೂನಿಯರ್ ಕಾಲೇಜು, ಅಲ್ಲಿ ಕನ್ನಡದ ಮೊದಲ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ರು. ಶಾಲಾ ಇನ್ಸ್ಪೆಕ್ಟರ್ ಆಗಿ ಸುಮಾರು 3 ವರ್ಷಗಳ ಕಾಲ ಕೊಡಗಿನಲ್ಲಿ ಸೇವೆ ಸಲ್ಲಿಸಿದ್ರು. ಎಲ್ಲಿ ಬೂರಮೆ ದೇವಸನ್ನಿಧಿ ಬಯಸಿ ಬಿಮನೆ ಬಂದಳು ಅಂತ ಹೇಳ್ತಕ್ಕಂಥ ಏನು ಕವನದ ಒಂದು ರಚನೆಯನ್ನು ಮಾಡಿದ್ದಾರೆ, ಅದು ಕೊಡಗಿನ ನಾಡಗೀತೆ ಅಂತಲೂ ಕರೀತಾರೆ. ಅಂಥ ಒಂದು ವ್ಯಕ್ತಿಗೆ ಇವತ್ತು ವೇದಿಕೆಯನ್ನು ನಿರ್ಮಿಸಿ ನಾವು ಕೊಟ್ಟಿದ್ದೇವೆ. ಅವರ 128ನೇ ಜನ್ಮ ದಿನಾಚರಣೆಯನ್ನು ಕೂಡ ನಾವು ಕೊಡಗಿನಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದು. ಜಯರಾಮರಾಜ ಅರಸೂರು ಅವರು ಜಿಲ್ಲಾಧಿಕಾರಿಗಳಾಗಿದ್ದಾಗ ಅದು ಕನ್ನಡ ಸಾಹಿತ್ಯ ಪರಿಷತ್ ಅದಕ್ಕೆ ಸಂಪೂರ್ಣವಾಗಿ ಕೆಲಸ ಮಾಡಿತ್ತು. ಅವರ ಸಮಗ್ರ ಗ್ರಂಥ, ಪಂಜೆಯವರು ಬರೆದಿರ್ತಕ್ಕಂಥ ಎಲ್ಲ ಪುಸ್ತಕಗಳ ಆಕಾರಗಳನ್ನು ಒಳಗೊಂಡಂಥ ಒಂದು ಸಮಗ್ರ ಗ್ರಂಥವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ನಾನು ಜಿಲ್ಲಾಧ್ಯಕ್ಷನಾಗಿದ್ದಾಗ ಒಂದು ಸಂಪುಟವನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ. ಅದು ಪಂಜೆ ಮಂಗೇಶರಾಯರಿಗೆ ಕೊಡಗಿನಿಂದ ನಾವು ಕೊಟ್ಟಿರ್ತಕ್ಕಂಥ ಒಂದು ಗೌರವ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ನೆನೆಸ್ಕೊಳ್ಳೇಬೇಕು. ಮತ್ತು ಆ ಸೆಂಟ್ರಲ್ ಹೈಸ್ಕೂಲಿಗೆ ಹೋಗದಂಥ ಜೂನಿಯರ್ ಕಾಲೇಜ್ ರಸ್ತೆ ಅಂತ ನಾವೇನು ಹೇಳ್ತೇವೆ, ಅಲ್ಲಿಗೆ ಪಂಜೆ ಮಂಗೇಶರಾಯರ ರಸ್ತೆ ಅಂತ ಇವತ್ತು ನಾಮಕರಣ ಕೂಡ ಮಾಡಿದ್ದೀವಿ. ಅಂಥ ವ್ಯಕ್ತಿತ್ವದ ಒಬ್ಬ ಹಿರಿಯ ಸಾಹಿತಿಗೆ ಮತ್ತು ಮಕ್ಕಳ ಸಾಹಿತ್ಯ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಅಂಥ ಒಬ್ಬ ಮಕ್ಕಳ ಸಾಹಿತಿಯನ್ನು ನೆನಪಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಇವತ್ತು ವೇದಿಕೆಯನ್ನು ಅವರ ಹೆಸರಿನಲ್ಲಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಸಭಾಮಂಟಪವನ್ನು ಗುಂಡುಗುಟ್ಟಿ ಮಂಜನಾಥಯ್ಯ ಅಂತ ಹೇಳ್ತಕ್ಕಂಥ
ದಾನಿಗಳ ಹೆಸರಿನಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಗುಂಡುಗುಟ್ಟಿ ಮಂಜುನಾಥಯ್ಯನವರು ಸ್ವತಂತ್ರ ಪಾರ್ಟಿ ಸಿ ರಾಜಗೋಪಾಲ್ ಅವರ ಸ್ವತಂತ್ರ ಪಾರ್ಟಿಯಿಂದ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಸೋಮವಾರಪೇಟೆ ವಿಧಾನಸಭಾ ಸದಸ್ಯರಾಗಿ ಕೂಡ ಆಯ್ಕೆಯಾಗಿದ್ದರು. ಅವರು ನಂತರ ಕನ್ನಡ ಸಾಹಿತ್ಯ ಲೋಕಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪೂಜ್ಯ ಮಹಾತ್ಮ ಗಾಂಧೀಜಿಯವರನ್ನ ಕಣ್ಣೂರಿನಿಂದ ಕೊಡಗಿಗೆ ಅವರ ಕಾರಿನಲ್ಲೇ ಕರೆತಂದು ಕೊಡಗಿನಲ್ಲಿ 2 ದಿನ ಹರಿಜನೋದ್ಧಾರದ ಕಾರ್ಯಕ್ರಮಗಳಿಗೆ ಅವರ ಗಾಂಧೀಜಿಯವರನ್ನ ಕರ್ಕೊಂಡು ಬಂದಿರತಕ್ಕಂಥ ಕೀರ್ತಿ ಅವರಿಗೆ ಸಲ್ತದೆ. ಮತ್ತೆ ಶಿವರಾಮ್ ಕಾರಂತರ ಅಂಥದ್ದು ಸಾಹಿತ್ಯದ ಕೃತಿ ಮತ್ತು ಪಂಜೆ ಮಂಗೇಶ್ ರಾಯರು ಬರೆದಿರ್ತಕ್ಕಂಥ ಅನೇಕ ಕೃತಿಗಳು ಮತ್ತು ದಾರಾ ಬೇಂದ್ರೆ ಅವರ ಕೃತಿಗಳು, ಕುವೆಂಪು ಅವರ ಕೃತಿಗಳು, ಅನೇಕ ಕೃತಿಗಳು ಅಲ್ಲಿ ಅವರ ಮನೆಗೆ ಅವರೆಲ್ಲ ಬಂದಿದ್ರು. ಕುವೆಂಪು ಅವರು, ದಾರಾ ಬೇಂದ್ರೆ ಅವರು ಮತ್ತು ಶಿವರಾಮ್ ಕಾರಂತರು ಅಲ್ಲೇ ಬಂದು ಸಾಹಿತ್ಯದ ಕೃಷಿಯನ್ನು ಮಾಡ್ಕೊಂಡು ಹೋಗಿರ್ತಕ್ಕಂಥ ಹಿನ್ನೆಲೆ ಕೂಡ ಅಲ್ಲೇ ಇದೆ. ಗೌರಮ್ಮನವರು ಅವರ ಪತಿಯವರು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಗುಂಡುಗುಟ್ಟಿ ಮಂಜುನಾಥಯ್ಯರ ಮನೆಯ ನೆಲೆಯಲ್ಲೇ ಗೌರಮ್ಮನವರು ಕೂಡ ಇದ್ರು ಅಂತ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ಮಂಜುನಾಥಯ್ಯನವರು ಸಹಕಾರ ಸಂಘವನ್ನು ಕುಶಾಲನ ಸುಂಟಿಕೊಪ್ಪದಲ್ಲಿ ಮೊದಲ ಬಾರಿಗೆ ಸ್ಥಾಪನೆ ಮಾಡಿರ್ತಕ್ಕಂಥ ಹಿನ್ನೆಲೆ ಕೂಡ ಅವರಿಗಿದೆ. ಅಂಥ ಒಬ್ಬ ಗಣ್ಯ ವ್ಯಕ್ತಿ, ದಾನಿಗಳ ಹೆಸರು ಮತ್ತೆ ಕೊಡಗಿಗೆ ಪ್ರಖ್ಯಾತರಾಗಿದ್ದಂಥ ವ್ಯಕ್ತಿಯ ಹೆಸರಿನಲ್ಲಿ ಇವತ್ತು ಸಭಾ ಮಂಟಪ ಕೂಡ ನಿರ್ಮಾಣ ಆಗಿ ಅಲ್ಲಿ ಸಮ್ಮೇಳನ ನಡೀತಾ ಇದೆ. ಬಹುಶಃ ಬಯಲು ರಂಗಮಂದಿರದಲ್ಲಿ ಇದನ್ನ ಮಾಡಬೇಕು ಅಂತ ಇತ್ತು. ಮಳೆಯ ಹೊಡೆತ ಮತ್ತು ವಾತಾವರಣ ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ SHS ಕಲ್ಯಾಣ ಮಂಟಪದ ಸಭಾಭವನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಮತ್ತೆ ಹೊರಭಾಗದಲ್ಲಿ ಕೂಡ ಹೆಚ್ಚಿನ ಜನ ಬಂದು ಕೂತ್ಕೊಂಡು ವಿಡಿಯೋ ಮೂಲಕ ನೋಡ್ಲಿಕ್ಕೆಲ್ಲ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ಸ್ವಾಗತ ಸಮಿತಿಯವರು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಇದು ನಮ್ಮ ಕೊಡಗಿನಲ್ಲಿ ಇದೇ ಮೇ 29-30ರಂದು ನಡೆಯಲಿರುವಂಥ ಕನ್ನಡ ನುಡಿ ಹಬ್ಬ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಏನೇನು ಕೆಲಸ ಕಾರ್ಯಗಳು ನಡೀತಿದೆ ಮತ್ತು ಅದರ ಸಿದ್ಧತೆಗಳು ಹೇಗೆ ನಡೀತಿದೆ ಅಂತ ಹೇಳಿ ನಾವು ನಮ್ಮ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಶ್ರೀಯುತ ಕೇಶವ್ ಕಾಮತ್ ಸರ್ ಹಾಗೂ ಹಣಕಾಸು ಸಮಿತಿಯ ಅಧ್ಯಕ್ಷರಾದ ಲೋಕೇಶ್ ಕುಮಾರ್ ಅವರು ಮತ್ತು ನಮ್ಮ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ, ಇಲ್ಲೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಥವಾ ಕನ್ನಡ ನುಡಿ ಹಬ್ಬ ನಡೆದರೂ ಕೂಡ ಅಲ್ಲಿ ಒಂದು ಮೇಟಿಯಾಗಿ ಹಾಗೆ ಕಾರ್ಯನಿರ್ವಹಿಸುವಂತಹ ನಮ್ಮ ಹಿರಿಯರು, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರು ಆದಂಥ ಶ್ರೀಯುತ TP ರಮೇಶ್ ಸರ್ ಅವರೊಂದಿಗೆ ಇದುವರೆಗೂ ಈ ಒಂದು ಸಿದ್ಧತೆ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಕೊಡಗು ಜಿಲ್ಲೆಯಾದ್ಯಂತ ಈ ಒಂದು ಹಬ್ಬ, ನುಡಿ ಹಬ್ಬ ಇದೊಂದು ರೀತಿ ಯಶಸ್ವಿಯಾಗಲಿ ಅಂತ ಅವ್ರಿಗೆಲ್ಲರೂ ಕೂಡ ಈ ಮೂಲಕ ಶುಭ ಹಾರೈಸುತ್ತಾ ಮುಂದಿನ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳು.